ಈ ದಿನ ಈ ಹಸ್ತಪ್ರತಿ ವಿಭಾಗದ ರಜತ ಮಹೋತ್ಸವದ ವರ್ಷದ ವಿಶೇಷ ಕಾರ್ಯಕ್ರಮ. ಪ್ರತಿ ವರ್ಷವೂ ನಡೆಯುವಂಥದ್ದಾದರೂ 25ನೇ ವರ್ಷ ನಡೆಯುವುದು ಅಂದರೆ ಅದಕ್ಕೊಂದು ವಿಶೇಷತೆ ಬೇರೆ ಇದೆ. ಅದರಲ್ಲಿಯೂ ಈ ಹಸ್ತಪ್ರತಿ ವಿಭಾಗದ ಪ್ರಾರಂಭದ ಮುಖ್ಯಸ್ಥರು ಸಮ್ಮೇಳನಾಧ್ಯಕ್ಷರಾಗಿರುವಂಥದ್ದು ಒಂದು ವಿಶೇಷ. 18ನೇ ಹಸ್ತಪ್ರತಿ ಸಮ್ಮೇಳನದ ಈ ಸಂದರ್ಭದಲ್ಲಿ ಈ ಯಕ್ಷಗಾನಕ್ಕೆ ಸಂಬಂಧಪಟ್ಟಂಥ ಹಸ್ತಪ್ರತಿ ಗೋಷ್ಠಿಯಲ್ಲಿ ನನಗೆ ಕೊಟ್ಟಂತಹ ವಿಷಯ ಯಕ್ಷಗಾನ ಸಂಶೋಧನೆ ಸಂಪಾದನೆ ಎಂಬುದು. ಹಸ್ತಪ್ರತಿಯ ಉಪಯೋಗಗಳನ್ನು ಮಾಡುವಂಥದ್ದು, ಅಂದರೆ ಹಸ್ತಪ್ರತಿಯನ್ನು ಇರಿಸಿಕೊಂಡು ಅದು ಮುಂದೆ ಅದನ್ನು ಏನು ಮಾಡಬೇಕು ಅಂತ ಹೇಳುವಂಥದ್ದು, ಅದರಲ್ಲಿ ಸಂಪಾದನೆ ಮತ್ತು ಸಂಶೋಧನೆ ಇವೆರಡು ವಿಷಯಗಳು ಬರ್ತವೆ. ಅದರಿಂದ ಹಸ್ತಪ್ರತಿ ಸಂಗ್ರಹ, ಹಸ್ತಪ್ರತಿ ಸಂರಕ್ಷಣೆ, ಹಸ್ತಪ್ರತಿ ವಿಶ್ಲೇಷಣೆ, ಹಸ್ತಪ್ರತಿ ಶುಚಿ ಮಾಡುವಂಥದ್ದು, ಶುದ್ಧೀಕರಣ, ಆಮೇಲೆ ಹಸ್ತಪ್ರತಿಗಳ ಸೂಚಿ ಮಾಡುವಂಥದ್ದು ಇತ್ಯಾದಿಗಳೆಲ್ಲ ಒಂದು ಹಂತ. ಆಮೇಲೆ ಸಂಪಾದನೆ ಸಂಶೋಧನೆ ಎಂಬಂಥದ್ದು ಬರ್ತದೆ. ಸೂಚಿ ಎಂಬಂಥದ್ದು ಸಂಶೋಧನೆಯಲ್ಲಿಯೇ ಸೇರ್ತದೆ, ಆದರೆ ಅನಂತರದ ಸಂಶೋಧನೆಗೆ ಪೂರಕವಾದಂಥ ಆಧಾರ ವಸ್ತುಗಳನ್ನು ಸಂಕಲಿಸುವಂಥ ಒಂದು ಕೆಲಸ ಸೂಚಿ ಎಂಬಂಥದ್ದು. ಏನೇ ಇರಲಿ, ಯಕ್ಷಗಾನ ಸಂಶೋಧನೆ ಸಂಪಾದನೆ ಅಂತ ಹೇಳುವಾಗ ಯಕ್ಷಗಾನದ ಸಂಶೋಧನೆಯ ವಿಷಯಗಳನ್ನು ನಾವು ಗಮನಿಸಿದರೆ ಅದರಲ್ಲಿ ಹಲವು ವಿಷಯಗಳು ನೇರವಾಗಿ ಹಸ್ತಪ್ರತಿಗೆ ಸಂಬಂಧಪಟ್ಟಂಥವು ಅಲ್ಲ. ಇವತ್ತಿಗೆ ಯಕ್ಷಗಾನದ ಸಂಶೋಧನೆ 2 ಹಂತದಲ್ಲಿ ನಡೆಯುತ್ತಾ ಇದೆ. ಒಂದು, ವಿಶ್ವವಿದ್ಯಾನಿಲಯದ ಮಟ್ಟದಲ್ಲಿ PhD ಸಂಶೋಧನೆಗೆ ಯಕ್ಷಗಾನದ ವಿಷಯಗಳನ್ನು ತೆಗೆದುಕೊಂಡು ಸಂಶೋಧನೆ ನಡೀತಾ ಇದೆ. ಇನ್ನೊಂದು, ವಿಶ್ವವಿದ್ಯಾನಿಲಯ ಅಥವಾ ಯಾವುದೇ ಸಂಸ್ಥೆಯ ಯಾವುದೇ ಹಂಗು ಅಥವಾ ಒತ್ತಡ ಅಥವಾ ನಿಯಂತ್ರಣ ಇತ್ಯಾದಿ ಯಾವುದೂ ಇಲ್ಲದೆ ಸ್ವತಂತ್ರವಾಗಿ ಕೆಲವರು ಕೃತಿ ರಚನೆ ಮಾಡ್ತಾ ಇದ್ದಾರೆ, ಲೇಖನಗಳನ್ನು ಬರೀತಾ ಇದ್ದಾರೆ, ಲೇಖನ ಸಂಕಲನಗಳನ್ನು ತರ್ತಾ ಇದ್ದಾರೆ, ಸಂಶೋಧನೆ ನಡೀತಾ ಇದೆ. ಹೀಗೆ 2 ಹಂತದಲ್ಲಿ ಸಂಶೋಧನೆ ನಡೆಯುತ್ತದೆ. ಆ ಸಂಶೋಧನೆಗಳ ವಸ್ತುಗಳು ಹಾಗೆ ವಿಷಯ ವೈವಿಧ್ಯ ವಿಶೇಷವಾಗಿದೆ. ಅದು ಒಟ್ಟು ಬಯಲಾಟದ ಬಗೆಗೆ ಇರಬಹುದು, ಒಟ್ಟು ವೇಷಗಾರಿಕೆಯ ಬಗ್ಗೆ ಇರಬಹುದು, ಮೇಳಗಳ ವ್ಯವಸ್ಥೆಯ ಬಗ್ಗೆ ಇರಬಹುದು, ಮೇಳಗಳ ಇತಿಹಾಸದ ಬಗ್ಗೆ ಇರಬಹುದು, ಕಲಾವಿದರ ಬಗೆಗೆ ಅವರ ವೈಯಕ್ತಿಕ ಕೊಡುಗೆಗಳ ಬಗೆಗೆ ಇರಬಹುದು, ಅಥವಾ ಪ್ರಸಂಗಗಳ ಛಂದಸ್ಸು ಇತ್ಯಾದಿಗಳ ಬಗೆಗೆ ಇರಬಹುದು, ಹಿಮ್ಮೇಳ ಇತ್ಯಾದಿಗಳ ಬಗೆಗೆ ಇರಬಹುದು. ಹೀಗೆ ಅಥವಾ ಒಂದೇ ಒಂದು ಪ್ರಸಂಗದ ಹಲವು ಮುಖಗಳನ್ನಿರಿಸಿಕೊಂಡು ಬಂದಂಥ ಸಂಶೋಧನೆ ಇರಬಹುದು. ಅಂಥದ್ದು ಬಂದಂಥದ್ದು ಕಡಿಮೆ. ಒಂದೇ ಒಂದು ಬಂದದ್ದು ಅಂದರೆ ಡಾಕ್ಟರ್ ಎಂ ಪ್ರಭಾಕರ ಜೋಶಿಯವರು ಕೃಷ್ಣ ಸಂಧಾನ ಎಂಬ ಒಂದು ಪ್ರಸಂಗವನ್ನು, ದೇವಿದಾಸನ ಒಂದು ಪ್ರಸಂಗವನ್ನು ಮಾತ್ರ ಇರಿಸಿಕೊಂಡು ಒಂದು ಅದ್ಭುತವಾದಂಥ ಸಂಶೋಧನಾ ಗ್ರಂಥವನ್ನು ಬರೆದಿದ್ದಾರೆ. ಇದು ಪೂರ್ವಭಾವಿಯಾಗಿ ಸಂಶೋಧನೆಯ ವಿಷಯ ವೈವಿಧ್ಯ ಇಷ್ಟು ಉಂಟು ಅಂತ ಹೇಳುವುದನ್ನು ನಾನು ತಿಳಿಸಿದ ಹಾಗಾಯಿತು. ಈಗ ನಾವು ಹಸ್ತಪ್ರತಿ ಸಮ್ಮೇಳನದಲ್ಲಿ ಮಾತಾಡುವಾಗ ನಾವು ಈ ಎಲ್ಲ ವಿಷಯಗಳನ್ನು ತೆಗೆದುಕೊಳ್ಳಿಕ್ಕಾಗುವುದಿಲ್ಲ. ವಿಷಯ ಅನೇಕ ಉಂಟು, ಆದರೆ ಎಲ್ಲ ವಿಷಯಗಳನ್ನು ನಾವು ಸಂಶೋಧನೆಯ ಎಲ್ಲ ವಿಷಯಗಳನ್ನು ತೆಗೆದುಕೊಳ್ಳಿಕ್ಕಾಗುವುದಿಲ್ಲ. ಯಕ್ಷಗಾನ ಸಂಶೋಧನೆಯಲ್ಲಿಯೇ ಅನೇಕ ವಿಷಯಗಳಿದ್ದರೂ ಅದರಲ್ಲಿ ಹಸ್ತಪ್ರತಿಗೆ ಸಂಬಂಧಪಟ್ಟಂಥ ಅಥವಾ ಹಸ್ತಪ್ರತಿಗಳನ್ನು ಉಪಯೋಗಿಸಿಕೊಂಡು ಅದರ ಸಂಪಾದನೆ, ಗ್ರಂಥ ಪ್ರಕಾಶನ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳೇನಿವೆಯೋ ಆ ವಿಷಯವನ್ನು ನಾನು ಇಲ್ಲಿ ಪ್ರಸ್ತಾವಿಸಬೇಕಾಗಿದೆ. ಅದರಲ್ಲಿ ಕೆಲವು ಅಂಶಗಳನ್ನು ತಮ್ಮ ಮುಂದೆ ಇರಿಸುವುದಕ್ಕೆ ಸಂತೋಷಪಡ್ತೇನೆ. ಈಗ ಹಸ್ತಪ್ರತಿಗಳಿಗೆ ಸಂಬಂಧಿಸಿದ ಹಾಗೆ ನೋಡುವಾಗ, ಹಸ್ತಪ್ರತಿ ಅಂತ ಹೇಳಿದ ಕೂಡಲೇ ಅಲ್ಲಿ ಪ್ರತಿ ಬರವಣಿಗೆ ಎಂಬಂಥದ್ದೊಂದಿದೆ. ಬರವಣಿಗೆ ಇದೆ ಅಂತ ಹೇಳಿದರೆ ಅದು ಲಿಖಿತ ರೂಪದಲ್ಲಿರುವಂಥ ಪ್ರತಿ ಅಂತ ಅರ್ಥ. ಹಾಗಾದರೆ ಲಿಖಿತ ರೂಪದಲ್ಲಿರುವಂಥ ಪ್ರತಿಗಳ ಬಗೆಗೆ ಸಂಶೋಧನೆ ಅಂತ ಹೇಳಿದರೆ ಏನು? ಆ ಸಂಶೋಧನೆಗೆ ಪೂರ್ವಭಾವಿಯಾಗಿರುವಂಥ ಕೆಲಸಗಳು ಏನೇನು ನಡೆದಿವೆ, ಇದರ ಈ ಅನೇಕ ವರ್ಷಗಳ ಈ ಸಂಶೋಧನೆಯ ಇತಿಹಾಸದಲ್ಲಿ ಏನು ನಡೆದಿದೆ ಅಂತ ಹೇಳುವುದನ್ನು ನಾವು ನೋಡುವುದಾದರೆ, ಪ್ರಸಂಗಗಳ ಮುದ್ರಣ ನಡೆದಿದೆ. ಪ್ರಸಂಗಗಳ ಮುದ್ರಣ, ಬಹಳಷ್ಟು ಪ್ರಸಂಗಗಳು ಮುದ್ರಿತವಾಗಿವೆ. ಆಮೇಲೆ ಪ್ರಸಂಗದ ಹಸ್ತಪ್ರತಿಗಳ ಸಂಗ್ರಹ ಎಂಬಂಥದ್ದು ನಡೆದಿದೆ. ಆ ಸಂಗ್ರಹದಲ್ಲಿಯೂ ವೈಯಕ್ತಿಕವಾದಂಥ ಎಷ್ಟೋ ಸಂಗ್ರಹಗಳಿವೆ. ವೈಯಕ್ತಿಕವಾದಂಥ ಆಸಕ್ತಿಯಿಂದ ಕೆಲವರು ಸಂಗ್ರಹ ಮಾಡಿರಿಸಿದಂಥ ಸಂಗ್ರಹಗಳಿವೆ ಹಸ್ತಪ್ರತಿಗಳು. ಕೈಯಲ್ಲಿ ಬರೆದಂಥವು, ಅವುಗಳಲ್ಲಿ ತಾಳೆ ಓಲೆಯ ಹಸ್ತಪ್ರತಿಗಳು ಇವೆ,
ಕಾಗದದ ಹಸ್ತಪ್ರತಿಗಳೂ ಇವೆ. ಆಮೇಲೆ ಸಾಂಸ್ಥಿಕವಾದಂಥ ಸಂಗ್ರಹಗಳಿವೆ. ಈಗ ಸಾಂಸ್ಥಿಕವಾದ ಸಂಗ್ರಹಗಳು ಅಂತ ಹೇಳಿದಾಗ ಮುಖ್ಯವಾಗಿ ಮೈಸೂರು ವಿಶ್ವವಿದ್ಯಾನಿಲಯ, ಬೆಂಗಳೂರು ವಿಶ್ವವಿದ್ಯಾನಿಲಯ, ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ, ಆಮೇಲೆ ಧರ್ಮಸ್ಥಳದ ಮಂಜುನಾಥೇಶ್ವರ ಸಾಂಸ್ಕೃತಿಕ ಸಂಶೋಧನಾ ಕೇಂದ್ರ, ಇಲ್ಲೆಲ್ಲ ಪ್ರತಿಷ್ಠಾನ, ಇಲ್ಲೆಲ್ಲ ಯಕ್ಷಗಾನದ ಹಸ್ತಪ್ರತಿಗಳು ವಿಶೇಷವಾಗಿವೆ. ಆಮೇಲೆ ಸಂಶೋಧನೆಗೆ ಪೂರ್ವಭಾವಿಯಾಗಿ ಇದು ಸಂಶೋಧನೆಗೆ ಸಹಾಯವಾದಂಥ ಕೆಲಸ ನಾವು ಮಾಡ್ತಾ ಇರುವುದು ಎಂಬುದಾಗಿ ಯಾವ ಪ್ರಜ್ಞೆಯೂ ಇಲ್ಲದೆ ಹಿಂದಿನವರು ಮಾಡಿದಂಥ ಕೆಲಸ. ಅದು ಸಂಶೋಧನೆಯ ಒಂದು ಪೂರಕಾಂಶವೇ. ಯಾವುದು? ಪ್ರಸಂಗಗಳ ಪ್ರತಿ ಮಾಡುವಿಕೆ. ಈ ಪ್ರತಿ ಮಾಡುವಿಕೆ ಕೂಡ ಸಂಶೋಧನೆಯ ಒಂದು ಅಂಶವೇ. ಈ ಸಂಶೋಧನೆಗೆ ನಾವು ಈಗ ಮಾಡ್ತಾ ಇರುವಂಥ ಅನೇಕ ಯಕ್ಷಗಾನ ಸಂಶೋಧನೆಗೆ ಪೂರ್ವಭಾವಿಯಾಗಿ ಎಷ್ಟೋ ವರ್ಷಗಳ ಹಿಂದೆ ಈ ಕೆಲಸಗಳನ್ನು ನಮ್ಮ ಹಿರಿಯರು ನಡೆಸ್ತಾ ಬಂದಿದ್ದಾರೆ. ಆದ್ದರಿಂದ ಯಕ್ಷಗಾನ ಪ್ರಸಂಗದ ಪ್ರತಿಕಾರರು ಕೂಡ ಅವರಿಗೆ ಅರಿವು ಇಲ್ಲದಂತೆಯೇ ಯಕ್ಷಗಾನ ಸಂಶೋಧಕರಾಗಿದ್ದಾರೆ. ತಮಗೆ ಎಲ್ಲಿಯೋ ಅಪೂರ್ವವಾದಂಥ ಒಂದು ಹಸ್ತಪ್ರತಿ ಸಿಕ್ಕಿದಾಗ ಅದನ್ನು ಅವರು ಪ್ರತಿ ಮಾಡಿದ್ದಾರೆ ಅಂತ ಹೇಳಿದರೆ ಆ ಪ್ರಸಂಗವನ್ನು ಹುಡುಕಿದ್ದಾರೆ. ಶೋಧನೆ ಅಂದರೆ ಹುಡುಕುವಿಕೆ. ಆ ಪ್ರಸಂಗವನ್ನು ಹುಡುಕಿ ಅವರು ಪ್ರತಿ ಮಾಡಿದ್ದಾರೆ ಅಂತ ಹೇಳಿದರೆ ಅದು ಕೂಡ ಸಂಶೋಧನೆಯ ಒಂದು ಅಂಶವೇ. ಆದರೆ ಈಗ ನಾವು ಅದನ್ನು ಸಂಶೋಧನೆಯ ಅಂಶದಲ್ಲಿ ಸೇರಿಸುವುದಿಲ್ಲ. ಅವರನ್ನು ಪ್ರತಿಕಾರರು ಅಂತ ಹೇಳಿ ಮೂಲ ಪ್ರತಿಯಿಂದ ನಕಲು ಪ್ರತಿ ಮಾಡಿ ಅದನ್ನು ಸಂರಕ್ಷಣೆ ಮಾಡಿ ಇರಿಸಿದವರು ಅಂತ ಆ ಸ್ಥಾನವನ್ನು ಅವರಿಗೆ ಕೊಟ್ಟಿದ್ದೇವೆ. ಆದರೆ ಹೊಸ ಕಾಲದಲ್ಲಿ ಕೆಲವರು ಪ್ರತಿಕಾರರು ಬಂದಿದ್ದಾರೆ. ಇದು ನನ್ನ ಯಕ್ಷಗಾನ ಪ್ರಸಂಗಗಳ ಒಂದು ಕ್ಷೇತ್ರ ಕಾರ್ಯ ಮಾಡುವಾಗ ನನಗೆ ದೊರೆತಂಥ ಮಾಹಿತಿ. ಅದು ಏನಂದರೆ, ಯಕ್ಷಗಾನದ ಪ್ರಸಂಗಗಳು, ಹಳೆಯ ಪ್ರಸಂಗಗಳು 100 ವರ್ಷಕ್ಕೆ ಹಿಂದಿಂದಿರಬಹುದು, 200 ವರ್ಷಕ್ಕೆ ಹಿಂದಿರಬಹುದು, 300 ವರ್ಷಕ್ಕೆ ಹಿಂದಿಂದಿರಬಹುದು. ಆ ಯಕ್ಷಗಾನ ಪ್ರಸಂಗಗಳನ್ನು ಶುದ್ಧ ಅಂತ ಹೇಳಿದಾಗ ಪುನಃ ಗ್ರಂಥ ಸಂಪಾದನೆ ಮತ್ತು ಹಸ್ತಪ್ರತಿಶಾಸ್ತ್ರದಲ್ಲಿ ಅದು ಚರ್ಚೆಗೆ ಒಳಗಾಗುವಂಥ ವಿಷಯ ಎಂಬುದು ನನಗೆ ಗೊತ್ತುಂಟು. ಯಕ್ಷಗಾನ ಪ್ರಸಂಗಗಳನ್ನು ಆಗಿನ ಕಾಲದವರು ಗ್ರಹಿಸಿದ ಹಾಗೆ ಶುದ್ಧವಾಗಿ, ಭಾಷಾ ಶುದ್ಧತೆ, ಅಕ್ಷರ ಶುದ್ಧತೆ, ಲಿಪಿ ಶುದ್ಧತೆಯ ಜೊತೆಗೆ ಶುದ್ಧತೆಯಿಂದ ಇದನ್ನು ಪ್ರಕಟಿಸಬೇಕು ಅಂತ ಹೇಳುವಂಥದ್ದು ಅಂಥದ್ದನ್ನು ಉದ್ದೇಶವಾಗಿಟ್ಟುಕೊಂಡು ನಮ್ಮ ಹಿರಿಯರು, ಪ್ರಕಾಶಕರು ಯಕ್ಷಗಾನ ಪ್ರಸಂಗಗಳನ್ನು ಪ್ರಕಟ ಮಾಡಿದರು. ಯಕ್ಷಗಾನ ಪ್ರಸಂಗಗಳನ್ನು ಮಾತ್ರ ಅಲ್ಲ, ಇತರ ಗ್ರಂಥಗಳನ್ನು ಕೂಡ ಅದನ್ನು ಪರಿಶೋಧಿಸಿ, ಇಂಥ ವಿದ್ವಾಂಸರು ಪರಿಶೀಲಿಸಿ ತಿದ್ದುಪಡಿ ಮಾಡಿ ಪ್ರಕಟ ಮಾಡಿದ್ದು ಅಂತ ಹಿಂದಿನ ಎಷ್ಟೋ ಪುಸ್ತಕಗಳಲ್ಲಿ, ಯಕ್ಷಗಾನ ಪ್ರಸಂಗಗಳಲ್ಲಿ ಮಾತ್ರ ಅಲ್ಲ ಬೇರೆ ಪುಸ್ತಕಗಳಲ್ಲಿಯೂ ಲಿಖಿತವಾಗಿರುವಂಥದ್ದು. ಇಂಥ ವಿದ್ವಾಂಸರಿಂದ ಪರಿಶೋಧಿಸಲ್ಪಟ್ಟು ಲೋಕೋಪಕಾರಾರ್ಥವಾಗಿ ಪ್ರಕಟಿಸಲ್ಪಟ್ಟಿತು, ಹೀಗೆಲ್ಲದಲ್ಲಿ ಅವರು ಬರ್ಕೊಂಡಂಥದ್ದುಂಟು. ಬೆಂಗಳೂರಿನ ಎಷ್ಟೋ ಹಳೆಯ 19ನೇ ಶತಮಾನದ ಕೊನೆ ಭಾಗದ್ದು, 20ನೇ ಶತಮಾನದ ಆದಿ ಭಾಗದಲ್ಲಿ ಮುದ್ರಿತವಾದಂಥ ಎಷ್ಟೋ ಕೃತಿಗಳನ್ನು ನೋಡಿದರೆ ಇಂಥದ್ದು ನಮಗೆ ಗೊತ್ತಾಗ್ತದೆ. ಇಂಥದ್ದೇ ಯಕ್ಷಗಾನ ಪ್ರಸಂಗಗಳ ಪ್ರಕಟಣೆಯಲ್ಲಿಯೂ ಇದೆ. ಯಕ್ಷಗಾನ ಪ್ರಸಂಗಗಳು 19ನೇ ಶತಮಾನದ ಕೊನೆ ಭಾಗದಿಂದ ಬೆಂಗಳೂರಿನ ಮುದ್ರಣಾಲಯಗಳಿಂದ ಮತ್ತು ಇತರ ಕೆಲವು ಕಡೆಯ ಮುದ್ರಣಾಲಯಗಳಿಂದ, ತೀರ್ಥಹಳ್ಳಿ ಮೊದಲಾದಂಥ ಕೆಲವು ಕಡೆಯ ಮುದ್ರಣಾಲಯಗಳಿಂದಲೂ ಬಂದಂಥದ್ದು ಉಂಟು. ಇಲ್ಲಿಯ ಕರಾವಳಿಯ ಹಸ್ತಪ್ರತಿಗಳು ಬೆಂಗಳೂರಿನಿಂದ ಪ್ರಕಟವಾದಂತಹದ್ದು ಉಂಟು. ಆದರೆ ಆ ಪ್ರತಿಗಳಿಗಿಂತ ಹೆಚ್ಚು ಶುದ್ಧವಾಗಿ ಪ್ರಕಟಿಸಬೇಕು ಎಂಬಂಥ ಉದ್ದೇಶದಿಂದ ಅಂತ ನಾನು ಹೇಳಿದೆ ಅಲ್ಲ, ಹಾಗೆ ವಿದ್ವಾಂಸರನ್ನು ತಮ್ಮ ಪ್ರಕಾಶನಾಲಯದಲ್ಲಿ ಇರಿಸಿಕೊಂಡು ಶುದ್ಧವಾದ ಪ್ರತಿಗಳನ್ನು ಮಾಡಿಸಿ ಮುದ್ರಿಸಿದಂಥ ಒಂದು ಇತಿಹಾಸ ಪಾವಂಜೆ ಗುರುರಾಯರಲ್ಲಿ ಕಾಣ್ತದೆ. ಪಾವಂಜೆ ಗುರುರಾಯರ ಬಗ್ಗೆ ನಾವುಡ್ರು ವಿಶೇಷವಾಗಿ ಕೆಲಸ ಮಾಡಿದ್ದಾರೆ. ಪಾವಂಜೆ ಗುರುರಾಯರಲ್ಲಿ ಬೆಳಗ್ಗೆ ವಸಂತ ಭಾರದ್ವಾಜರು ಹೇಳಿದರು, ಪಾವಂಜೆ ಗುರುರಾಯರು ದಾಸ ಸಾಹಿತ್ಯದ ಬಗ್ಗೆ ವಿಶೇಷ ಕೆಲಸ ಮಾಡಿದ್ದಾರೆ ಅಂತ. ಮಾತ್ರ ಅಲ್ಲ, ಯಕ್ಷಗಾನ ಪ್ರಸಂಗ ಪ್ರಕಟಣೆಯಲ್ಲಿಯೂ ಇಡೀ ಯಕ್ಷಗಾನ ಸಾಹಿತ್ಯದಲ್ಲಿ, ಪ್ರಸಂಗ ಸಾಹಿತ್ಯದ ಪ್ರಕಟಣೆಯಲ್ಲಿ ಪಾವಂಜೆ ಗುರುರಾಯರು ಅವರ ಶ್ರೀಕೃಷ್ಣ ಮುದ್ರಣಾಲಯ ಇದರಿಂದ ಅವರು ಪ್ರಕಟಿಸಿದಂಥದ್ದು ತುಂಬ ಇದೆ. ಹಲವು ಯಕ್ಷಗಾನ ಪ್ರಸಂಗಗಳು 2ನೇ ಮುದ್ರಣ, 3ನೇ ಮುದ್ರಣ, 6ನೇ ಮುದ್ರಣ, 8ನೇ ಮುದ್ರಣವರೆಗೆ ಆದಂತಹದ್ದುಂಟು. ಹಾಗೆ ಮುದ್ರಿಸುವಾಗ ಅವರು ತಮ್ಮ ಮುದ್ರಣಾಲಯದಲ್ಲಿ ಖಾಯಮಾಗಿ ವಿದ್ವಾಂಸರನ್ನು ಕರಡಚ್ಚು ನೋಡುವುದಕ್ಕೆ ಮಾತ್ರ ಅಲ್ಲ, ಅಚ್ಚಿನ ಪ್ರತಿಯನ್ನು ಶುದ್ಧವಾಗಿ ಸಿದ್ಧಪಡಿಸುವುದಕ್ಕೆ, ಹಳೆಯ ಕಾಗದದ ಹಸ್ತಪ್ರತಿಗಳನ್ನು ನೋಡಿ ಅಚ್ಚಿನ ಪ್ರತಿಗಳನ್ನು ಸಿದ್ಧಪಡಿಸುವುದಕ್ಕೆ, ಆ ಕಾಗದದ ಹಸ್ತಪ್ರತಿಗಳನ್ನು ಮೊಳೆ ಜೋಡಿಸುವವರು ಓದಲಾರರು, ಅದಕ್ಕೆ ಬೇಕಾಗಿ ಅದನ್ನು ಸಿದ್ಧಪಡಿಸುವುದಕ್ಕೆ ವಿದ್ವಾಂಸರನ್ನು ಇರಿಸಿಕೊಂಡಿದ್ದರು. ಅದರಲ್ಲಿ ಕಡಂದಲೆ ರಾಮರಾಯರೆಂಬವರೊಬ್ಬರು
ಆಮೇಲೆ ಇನ್ನೊಬ್ಬರು ವಿದ್ವಾಂಸರು ಮಟ್ಟಿ ಅವರು ಇನ್ನೊಬ್ಬರು ವಿದ್ವಾಂಸರು, ಅವರು ಯಕ್ಷಗಾನ ಅರ್ಥಧಾರಿಗಳು ಕೂಡ ಆಗಿದ್ದರು, ಮಟ್ಟಿ ಸುಬ್ರಾಯ. ಹೀಗೆ ಇಬ್ಬರ ಹೆಸರು ನಮಗೆ ಗೊತ್ತಾಗ್ತದೆ, ಅವರು ವಿದ್ವಾಂಸರು ಅಲ್ಲಿ ಕೆಲಸ ಮಾಡ್ತಾ ಇದ್ದರು ಅಂತೇಳಿ. ಹೀಗೆ ಇದು ಸುಮಾರು 1917-20ರಿಂದ ಮೊದಲ ಪಾವಂಜೆಯವರಲ್ಲಿ ಪ್ರಕಟವಾದ ಮೊದಲ ಪ್ರಸಂಗ ಯಾವುದು ಅನ್ನುವಂಥದ್ದು ನನಗೆ ಗೊತ್ತಿಲ್ಲ, ಇನ್ನೂ ಗೊತ್ತಾಗಲಿಲ್ಲ. ಸುಮಾರು 1917, 18, 20 ಈ ಕಾಲದಲ್ಲಿ ಅವರು ಯಕ್ಷಗಾನ ಪ್ರಸಂಗ ಪ್ರಕಟಣೆಗೆ ಪ್ರಾರಂಭ ಮಾಡಿದರು. ಹಾಗೆ ಆ ಕಾಲದಲ್ಲಿ ಮುದ್ರಿತವಾದಂಥ ಪ್ರತಿಗಳನ್ನು ಪೂರ್ತಿ ನಕಲು ಮಾಡಿ ಕೈಯಲ್ಲಿ ಬರೆದು ಪುನಃ ಹಸ್ತಪ್ರತಿ ಮಾಡಿದಂಥ ಉದಾಹರಣೆಗಳು ನನಗೆ ಸಿಕ್ಕಿವೆ. ತಮಗೆ ಬೇಕಾದಷ್ಟನ್ನು ಮಾತ್ರ ಅಲ್ಲ, ಪೂರ್ತಿ ಪ್ರಸಂಗವನ್ನು ಪ್ರಾರಂಭದಿಂದ ಕೊನೆಯವರೆಗೆ ಶ್ರೀಮನ್ ಮಧ್ವ ಸಿದ್ಧಾಂತ ಗ್ರಂಥಾಲಯದಿಂದ ಅಥವಾ ಇಂಥಲ್ಲಿಗೆ ಶ್ರೀಕೃಷ್ಣ ಮುದ್ರಣಾಲಯದಲ್ಲಿ ಮುದ್ರಿಸಲ್ಪಟ್ಟಿತು ಅಂತ ಹೇಳುವಲ್ಲಿಯವರೆಗೆ ಇಡೀ ಪ್ರತಿಯನ್ನು ನಕಲು ಮಾಡಿ ಹಸ್ತಪ್ರತಿ ರೂಪದಲ್ಲಿ ಸಂಗ್ರಹಿಸಿ ಇಟ್ಟಂಥ ಉದಾಹರಣೆಗಳು ನನಗೆ ಸಿಕ್ಕಿವೆ. ಕಾಸರಗೋಡು ತಾಲೂಕಿನ ಪೈವಳಿಕೆ ಗ್ರಾಮದ ಮಳಿವು ಶಂಕರನಾರಾಯಣ ಭಟ್ಟ ಎಂಬುವರು ಇಂಥ ಹಲವಾರು ಹಸ್ತಪ್ರತಿಗಳನ್ನು ಮಾಡಿ ಮುದ್ರಿತ ರೂಪದಿಂದ ಪುನಃ ಹಸ್ತಪ್ರತಿಗೆ ಬಂದಂಥದ್ದು ಇಂಥದ್ದು ಇದೆ ಅಂತ ಹೇಳುವಂಥದ್ದು ಹಸ್ತಪ್ರತಿ ಅಧ್ಯಯನದ ಸಂದರ್ಭದಲ್ಲಿ ನಾವು ಗಮನಿಸಬೇಕಾದಂಥ ಒಂದು ಅಂಶ. ಇಂಥದ್ದು ಬೇರೆ ಇರಬಹುದು ಇಂಥದ್ದು ಆ ಕಾಲದಲ್ಲಿ, ಯಾಕೆಂದರೆ ಆವಾಗ ಅದಕ್ಕೆ 4 ಆಣೆ ಕ್ರಯ ಕೊಟ್ಟರೆ 4 ಆಣೆ ಹಣ ಕೊಡಬೇಕಲ್ಲ. ಆ 4 ಆಣೆ ಹಣ ಕೊಡುವುದಕ್ಕಿಂತ ಒಂದು 4 ದಿವಸ ಕುಳಿತು ಬರೆಯುವಂಥದ್ದು ಸುಲಭ ಅಂತ ಕಾಣ್ತಾ ಇತ್ತು. ಯಾಕೆಂದರೆ ಒಂದು ದಿವಸಕ್ಕೆ 1 ಆಣೆ ಕೂಡ ಸಂಬಳ ಇರಲಿಕ್ಕಿಲ್ಲ ಆ ಕಾಲದಲ್ಲಿ. ಸುಲಭ ಇದು, ಬರೆಯುವಂಥದ್ದು ಸುಲಭ ಅಂತ. ಹಾಗೆ ಮಾಡಿದ್ದಿರಲಿಕ್ಕೂ ಸಾಕು. ಏನೇ ಇರಲಿ ಆಸಕ್ತರು ಈ ಥರ ಮಾಡಿದಂಥದ್ದುಂಟು. ಅದು ಇನ್ನೂ ವಿಶೇಷವಾದಂಥದ್ದು. ನಾನು ಕಾಗದದ ಪ್ರತಿಯ ಮೇಲಿಂದ ಹೇಳಿದೆ, ಅವರು ಸ್ವಾಮಿಗಳು ಓಲೆಗರಿಯಲ್ಲಿ ಬರೆದದ್ದನ್ನು ಹೇಳ್ತಾರೆ. ಸುಮಾರು 1920ರವರೆಗೆ ಓಲೆಗರಿಗಳಲ್ಲಿ ನಕಲಾಗ್ತಾ ಇದ್ದಂಥದ್ದಕ್ಕೆ ನಮಗೆ ಉದಾಹರಣೆಗಳಿವೆ. ಇವತ್ತಿಗೆ 1 ಶತಮಾನಕ್ಕೆ ಹಿಂದೆ ಆವಾಗ ಕಾಗದದಲ್ಲಿ ಬರೆಯುವುದು ಜಾರಿಗೆ ಬಂದಿತ್ತು, ರೂಢಿಗೆ ಬಂದಿತ್ತು, ಕಾಗದ ಸಿಗ್ತಾಯಿತ್ತು. ಆದರೂ ಓಲೆ ಹಸ್ತಪ್ರತಿಗಳು ಆವಾಗ ನಿರ್ಮಿತವಾಗ್ತಾ ಇದ್ವು ಎಂಬಂಥದ್ದನ್ನು ಗಮನಿಸಬೇಕು. ಒಂದು ಸ್ವಾರಸ್ಯಕರವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಧನ್ಯವಾದಗಳು. ಆಮೇಲೆ ಪ್ರಸಂಗದ ಪ್ರತಿ ಮಾಡುವಿಕೆ ಅಂತ ಹೇಳುವಂಥದ್ದನ್ನು ನಾನು ಹೇಳಿದೆ. ಇವತ್ತು ಪ್ರತಿ ಮಾಡುವಂಥದ್ದು ಬರೆಯುವುದು, ಕೈಯಲ್ಲಿ ಬರೆಯುವುದೇ ನಿಂತು ಹೋದಂಥ ಕಾಲದಲ್ಲಿ ನಾವಿದ್ದೇವೆ. ಅದನ್ನ ಬಗ್ಗೆ ಈಗ ಮಾತಾಡುವಂಥದ್ದು ಬೇಡ. ಆಮೇಲೆ ಪ್ರಸಂಗ ಪ್ರತಿಗಳನ್ನು ತಮಗೆ ರಕ್ಷಣೆ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಹೇಳಿದರೆ ಸಂಗ್ರಾಹಕರಿಗೆ ಮತ್ತು ಗ್ರಂಥಾಲಯಗಳಿಗೆ, ಸಂರಕ್ಷಣಾಲಯಗಳಿಗೆ, ಗ್ರಂಥಾಲಯಗಳಿಗೆ ನೀಡುವುದು ಕೂಡ ಸಂಶೋಧನೆಗೆ ಮಾಡುವಂಥ ಒಂದು ರೀತಿಯ ಪರಮ ಸಹಕಾರ ಅಂತ ನಾನು ಅಂದುಕೊಂಡಿದ್ದೇನೆ. ಅದು ಒಂದು ಹಂತ. ಆಮೇಲೆ ಪ್ರಸಂಗಗಳ ಅಧ್ಯಯನ, ಪ್ರಸಂಗಗಳ ಸೂಚಿ ಇತ್ಯಾದಿಗಳ ನಿರ್ಮಾಣ, ಆಮೇಲೆ ಪ್ರಸಂಗಗಳ ಛಂದೋಬಂಧಗಳ ಅಧ್ಯಯನ, ಆಮೇಲೆ ಕವಿಚರಿತ್ರೆ, ಸಾಹಿತ್ಯ ಚರಿತ್ರೆ ಇತ್ಯಾದಿಗಳ ನಿರ್ಮಾಣ, ಆಮೇಲೆ ಈ ಪದ್ಯದ ಮಟ್ಟುಗಳು, ಆ ಮಟ್ಟುಗಳ ಕೋಶ ನಿರ್ಮಾಣ ಇತ್ಯಾದಿಗಳೆಲ್ಲವೂ ಪ್ರಸಂಗ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹಸ್ತಪ್ರತಿಗಳ ಆಧಾರದಿಂದ ಮತ್ತು ಹಸ್ತಪ್ರತಿಗಳ ಆಧಾರದಿಂದ ಮುದ್ರಿತವಾದಂಥ ಪ್ರತಿಗಳ ಆಧಾರದಿಂದ ಮಾಡಬಹುದಾದಂಥ ಸಂಶೋಧನಾ ಕಾರ್ಯಗಳು. ಆದ್ದರಿಂದ ಇಂಥ ಪ್ರಸಂಗಕ್ಕೆ ಸಂಬಂಧಪಟ್ಟಂಥ ಸಂಶೋಧನೆ ಏನಿದೆ ಇದೆಲ್ಲ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಸ್ತಪ್ರತಿ ಆಧಾರಿತವಾದಂಥ ಸಂಶೋಧನೆ ಅಂತ ಹೇಳಬಹುದು. ಆಮೇಲೆ ಬರುವಂಥದ್ದು ಪ್ರಸಂಗದ ಸಂಪಾದನೆ ಎಂಬಂಥದ್ದು ಬಹಳ ಮುಖ್ಯವಾದಂಥ ವಿಷಯ ಇದು. ಪ್ರಸಂಗದ ಸಂಪಾದನೆ ಅಂದರೆ ಒಬ್ಬಾತ ಸಂಪಾದಕ ಯಕ್ಷಗಾನ ಹಸ್ತಪ್ರತಿಯಿಂದ ಅದನ್ನೊಂದು ಕ್ರಮಬದ್ಧವಾಗಿ ಜೋಡಿಸಿ, ರೂಪಿಸಿ, ಸಂಪಾದಿಸಿ ಪ್ರಕಟಿಸುವಂಥದ್ದು ಗ್ರಂಥ ಸಂಪಾದನೆಯ ವಿಷಯ ನಮಗೆ ಗೊತ್ತಿದೆ. ಆ ಸಂಪಾದನೆಯಲ್ಲಿ ನಮ್ಮ ಯಕ್ಷಗಾನ ಕ್ಷೇತ್ರದಲ್ಲಿ ಮುಖ್ಯವಾಗಿ ನಾನು ಪಡುವಲಪಾಯ ಯಕ್ಷಗಾನಕ್ಕೆ ಸಂಬಂಧಿಸಿದ ಹಾಗೆ ಹೇಳ್ತೇನೆ, ಮೂಡಲಪಾಯ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ, ಸಣ್ಣಾಟಕ್ಕೆ ಸಂಬಂಧಪಟ್ಟ ಹಾಗೆ ವಿಶ್ವವಿದ್ಯಾನಿಲಯಗಳು ಕೆಲಸ ಮಾಡಿವೆ, ಅಂಥದ್ದು ಪ್ರಕಟ ಆಗಿವೆ. ಅಲ್ಲಿ ಮುಖ್ಯವಾಗಿ ನಾನು ಹೆಚ್ಚು ಅವಧಾರಣೆಯನ್ನು ಕೊಟ್ಟಂಥದ್ದು ಪಡುವಲಪಾಯ, ನಮ್ಮ ಕರಾವಳಿಯ ಮತ್ತು ಮಲೆನಾಡಿನ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ. ಯಕ್ಷಗಾನದ ಪ್ರಸಂಗ ಸಂಪಾದನೆಯಲ್ಲಿ ನಿಜವಾಗಿ ಬಹಳಷ್ಟು ಕೆಲಸ ಮಾಡುವಂಥದ್ದಿದೆ. ಆದರೆ ಅದು ಇನ್ನೂ ಕೂಡ ಸಂಪಾದಕ ಸಂಶೋಧಕರ ಕೆಲಸಕ್ಕಾಗಿ ಕಾದು ನಿಂತಿದೆ ಈ ಕ್ಷೇತ್ರ. ಇದರಲ್ಲಿ ಹೆಚ್ಚಿನ ಕೆಲಸಗಳು ಆಗಿಲ್ಲ. ಮಾನ್ಯರಾದಂಥ SR ವಿಘ್ನರಾಜರು ಈ ಗ್ರಂಥಾಲಯದಲ್ಲೇ ತಮ್ಮ ಮುಖ್ಯ ಸಮಯವನ್ನು ಕಳೆದಂಥವರು, ಜೀವನದ ಮುಖ್ಯ ಭಾಗವನ್ನು ಅಲ್ಲೇ ಕಳೆದಂಥವರು. ಅವರಿಗೆ ಅದು ಸ್ಪಷ್ಟವಾಗಿ ಗೊತ್ತಿದೆ, ಅವರು ಇದನ್ನು ಒಪ್ಪುತ್ತಾರೆ ಅಂತ ನಾನು ಅಂದುಕೊಂಡಿದ್ದೇನೆ. ಈಗ ನಾಗವೇಣಿಯವರು ಮಾತನಾಡುವಾಗ ಹೇಳಿದರು ಹೆಚ್ಚಿನ ಪ್ರಸಂಗಗಳು ಮುದ್ರಿತವಾಗಿವೆ ಅಂತ.
ಮುದ್ರಿತವಾಗಿವೆ, ಆದರೆ ಸಂಪಾದಿತವಾಗಿಲ್ಲ. ಮುದ್ರಿತವಾಗುವಂತಹದ್ದು ಬೇರೆ, ಕ್ರಮಬದ್ಧವಾಗಿ ಸಂಪಾದಿತವಾಗುವಂತಹದ್ದು ಬೇರೆ ಎಂಬಂತಹದ್ದನ್ನು ನಾವು ಗಮನಿಸಬೇಕು. ಮುದ್ರಿತವಾಗಿವೆ, ತುಂಬ ಮುದ್ರಿತವಾಗಿವೆ. ಬೆಂಗಳೂರಿನಿಂದಲೇ ಮುದ್ರಿತವಾಗಲಿಕ್ಕೆ ಪ್ರಾರಂಭ ಆಯಿತು. ಉಡುಪಿಯಿಂದ ಬೇಕಾದಷ್ಟು ಮುದ್ರಿತವಾಗಿವೆ. ಆಮೇಲೆ ಉತ್ತರ ಕನ್ನಡದಿಂದ ಕೆಲವು ಬಂದಿವೆ. ಕಾರ್ಕಳದಿಂದ ವಿಠಕ್ಷಣೈ ಎಂಬವರು ಯಕ್ಷಗಾನ ಮುದ್ರಿಸ್ತಾ ಇದ್ದವರು ಇದ್ದರು. ತೀರ್ಥಹಳ್ಳಿಯಿಂದ ಈಗಾಗಲೇ ಹೇಳಿದ್ದಾರೆ ರಾಧಾಕೃಷ್ಣ ಮುದ್ರಾ ಮಂದಿರ ಅಂಥೇಳಿ, ಅಲ್ಲಿಂದ ಮುದ್ರಿತವಾದಂಥವು. ಇನ್ನು ಖಾಸಗಿಯಾಗಿ ಕೆಲವರು ಅಲ್ಲಲ್ಲಿ ಮುದ್ರಿಸಿದಂತಹದ್ದು ಎಲ್ಲ ಉಂಟು. ಏನೇ ಇರಲಿ, ಸಂಪಾದಿತವಾಗಿಲ್ಲ ಅಂತ ಹೇಳಿ ಆ ವಿಷಯವನ್ನು ಸ್ವಲ್ಪ ಮುಂದುವರಿಸಿ ಹೇಳ್ತೇನೆ ನಾನು. ಇನ್ನು ಪ್ರಸಂಗ ಸಂಪಾದನೆಯ ಸಂದರ್ಭದಲ್ಲಿ ನಾವು ಗ್ರಹಿಸಬೇಕಾದಂತಹದ್ದು ಅದರಲ್ಲಿಯೂ 2-3 ವಿಧ ಇದೆ ಅಂತ. ಈಗ ಸಂಪಾದನೆ ಅಂದರೆ ಸಂಪಾದಕರು ಅಂತ ಹಾಕೋದು, ಆ ಸಂಪಾದನೆ ಕ್ರಮಬದ್ಧವಾಗಿ ಅದನ್ನು ಸಂಪಾದನೆಯ ಕೆಲಸವನ್ನು ಮಾಡಿ ಮುದ್ರಣ ಮಾಡುವಂತಹದ್ದು, ಎಲ್ಲರಿಗೂ ಆ ಹಸ್ತಪ್ರತಿಯಲ್ಲಿದ್ದಂತಹದ್ದು ಈ ಸರ್ವರಿಗೂ ದೊರಕುವ ಹಾಗೆ ಮಾಡುವಂತಹದ್ದು ಒಂದು ಕೆಲಸ. ಅದರಲ್ಲಿ 2-3 ನಮೂನೆ ಉಂಟು ಅಂತ. ಏನು? ಒಂದು ಪ್ರಸಂಗ ಸಂಕಲನ. ಈ ಸಂಕಲನ ಎಂಬುದು ಕೂಡ ಪೂರ್ಣವಾದಂಥ ರೀತಿಯ ಸಂಪಾದನೆ ಅಲ್ಲ. ಇಂಥ ಕೆಲಸ ಯಕ್ಷಗಾನ ಕ್ಷೇತ್ರದಲ್ಲಿ ತುಂಬ ನಡೆದಿದೆ. ಯಕ್ಷಗಾನ ಪ್ರಸಂಗ ಸಂಕಲನ, ಮುದ್ರಣ, ಸಂಕಲಿಸಿ ಮುದ್ರಿಸುವಂತಹದ್ದು. ಅದರಲ್ಲಿ ಇಂಥ ಕೆಲಸ ಮುಖ್ಯವಾಗಿ ಪ್ರಾರಂಭವಾದಂತಹದ್ದು ಹೊಸ ಕಾಲದಲ್ಲಿ. ಈಗ ಒಂದು 25-30 ವರ್ಷಕ್ಕೆ ಹಿಂದೆಯೇ ಮುಂಬಯಿಯ ಪದವೀಧರ ಯಕ್ಷಗಾನ ಸಮಿತಿ ಅವರು, ಅದರಲ್ಲಿ HPL ರಾವ್ ಎಂಬವರು ಮುಖ್ಯವಾಗಿದ್ದರು. ಅವರು ಹಿರಿಯ ಬಲಿಪನಾರಾಯಣ ಭಾಗವತ ಅಂತ ಹೇಳುವಂಥ ಹಿರಿಯರು, ಪ್ರಾಚೀನ ಕಾಲದವರಲ್ಲ, ಹೊಸ ಕಾಲದವರೇ, 20ನೇ ಶತಮಾನದಲ್ಲಿ ಇದ್ದಂಥವರು. ಈಗ ಇಲ್ಲ, ಅವರು ಈಗ ಇರುವವರ ಹಿರಿಯರು, ಹಿರಿಯ ಬಲಿಪನಾರಾಯಣ ಭಾಗವತರು. ಅವರ ಯಕ್ಷಗಾನ ಪ್ರಸಂಗಗಳನ್ನು ಸಂಪುಟವಾಗಿ ಮುದ್ರಿಸಿ ಹೊರತಂದರು. ನಾವು ಗಮನಿಸಬೇಕು, ಪ್ರಸಂಗ ಲೇಖಕರು ತೀರಿ ಹೋದ ಮೇಲೆ ಆದಂತಹ ಕೆಲಸ ಇದು. ಪ್ರಸಂಗ ಲೇಖಕರು ಆವಾಗ ಇರಲಿಲ್ಲ, ಅವರ ಪ್ರತಿಗಳು ಮಾತ್ರ ಸಿಕ್ಕಿದ್ದು, ಅವರು ಇರಲಿಲ್ಲ. ಆಮೇಲೆ ಪದವೀಧರ ಯಕ್ಷಗಾನ ಸಮಿತಿಯವರು ಇನ್ನೂ ಆ ಕೆಲಸವನ್ನು ಮುಂದುವರಿಸಿ ಮೊದಲಿಗೆ ಅವರದ್ದು ಮಾಡಿದರು. ಆಮೇಲೆ ಹಳೆಯ ಪ್ರಸಂಗಗಳು, ಅಪ್ರಕಟಿತವಾದಂತಹ ಪ್ರಸಂಗಗಳು, ಇವನ್ನೆಲ್ಲ ಸಂಪುಟ ರೂಪದಲ್ಲಿ ಹೊರತರುವಂತಹ ಕೆಲಸವನ್ನು ಮಾಡಿದರು. ಇವೆಲ್ಲ ಸಂಕಲನಗಳು ಮಾತ್ರ. ಅಲ್ಲಿ ಕವಿ ಪರಿಚಯವಾಗಲಿ, ಆ ಪ್ರಸಂಗದ ವಿಶೇಷ ವಿಶ್ಲೇಷಣೆ ಆಗಲಿ, ಪ್ರಸಂಗದ ಮೂಲ ಮತ್ತು ಪ್ರಸಂಗಕ್ಕೆ ಇರುವಂಥ ವಸ್ತು ವ್ಯತ್ಯಾಸ, ವಸ್ತು ವಿನ್ಯಾಸ ವ್ಯತ್ಯಾಸ ಇತ್ಯಾದಿಗಳ ಬಗೆಗೆ ಆಗಲಿ, ಅದೇ ವಸ್ತುವನ್ನು ತೆಗೆದುಕೊಂಡು ಬೇರೆ ಪ್ರಸಂಗ ಬಂದಂಥದ್ದರ ಹೋಲಿಕೆ ಆಗಲಿ, ಇಂಥ ಯಾವ ಅಧ್ಯಯನಗಳೂ ಇಲ್ಲ. ಬರಿಯ ಪ್ರಸಂಗಗಳನ್ನು ಒಟ್ಟು ಮಾಡಿ ಕೊಟ್ಟಂಥದ್ದಷ್ಟೇ. ಹಾಗೆ ಕೊಡುವಾಗಲೂ ಹಳೆಯ ಕ್ರಮದ ಪ್ರಕಾರ, ಹೇಗೆ ಹಿಂದಿನ ಬೆಂಗಳೂರಿನ ಮುದ್ರಣಾಲಯದವರು, ಉಡುಪಿಯ ಮುದ್ರಣಾಲಯದವರು ಪ್ರಸಂಗದ ಪದ್ಯಗಳನ್ನು ಉದ್ದಕ್ಕೆ ಬರೀತಾ ಇದ್ದರು, ಆ ರೀತಿಯಲ್ಲೇ ಮುದ್ರಿಸುವಂಥದ್ದು ಅವರ ಪದ್ಧತಿ. ಅದನ್ನು ಪದ್ಯ ರೂಪದಲ್ಲಿ, ಪದ್ಯದ ಸಾಲುಗಳನ್ನು ವಿಂಗಡಿಸಿ ಬರೆಯುವಂತಹ ಪದ್ಧತಿ ಇಲ್ಲ. ಷಟ್ಪದಿಗಳನ್ನು 6 ಸಾಲಿನಲ್ಲಿ, ಕಂದ ಪದ್ಯಗಳನ್ನು 4 ಸಾಲಿನಲ್ಲಿ ಬರೆಯುವಂತಹ ಪದ್ಧತಿ ಇಲ್ಲ. ಹೀಗೆ ಮುದ್ರಿಸಿದ್ದಾರೆ. ಆದ್ದರಿಂದ ಅದು ಸಂಕಲನ, ಮುದ್ರಣ ಅಷ್ಟೇ ಹೊರತು ಸಂಪಾದನೆ ಎಂಬಂತಹದ್ದು ಅಲ್ಲ. ಅವರು ಹಳೆಯ ಹಸ್ತಪ್ರತಿಗಳನ್ನು ಹಳೆಯ ಕಾಗದ ಪ್ರತಿಗಳಿಂದಲೋ ಅಥವಾ ವಾಲೆಯ ಪ್ರತಿಗಳಿಂದಲೂ ಮಾಡಿದ್ದಿರಬಹುದು ಕೆಲವು, ಆದರೆ ಅದು ಸಂಪಾದನೆ ಅಲ್ಲ. ಇಂಥದ್ದನ್ನು ಅವರು ಮಾಡಿದ್ದಾರೆ. ಆಮೇಲೆ ಮಂಗಳೂರು ವಿಶ್ವವಿದ್ಯಾನಿಲಯವು ಇಂಥ ಸಂಕಲನಗಳನ್ನು ಹೊರತಂದಿದೆ. ಒಂದು 10 ಯಕ್ಷಗಾನ ಪ್ರಸಂಗ ಸಂಪುಟ ಅಂತ ಒಂದು ಪುಸ್ತಕ ತಂತು. ಅದನ್ನು ಮುಖ್ಯ ಸಂಪಾದಕರಾಗಿ ವಿವೇಕ್ರೈಗಳು ಮತ್ತು ಸಂಪಾದಕರಾಗಿ ಡಾಕ್ಟರ್ ರಾಘವ ನಂಬ್ಯಾರ್ ಅವರು ಅದರಲ್ಲಿ ಕೆಲಸ ಮಾಡಿದ್ದಾರೆ. 10 ಅಪ್ರಕಟಿತ ಪ್ರಸಂಗಗಳೇ. ಮಂಗಳೂರು ವಿಶ್ವವಿದ್ಯಾನಿಲಯದ ಅಲ್ಲಿ ಅದರ ಸಂಗ್ರಹಾಲಯದಲ್ಲಿ ಇದ್ದಂಥ 10 ಅಪ್ರಕಟಿತ ಹಸ್ತಪ್ರತಿಗಳನ್ನು ಒಟ್ಟು ಸೇರಿಸಿ ಒಂದೊಂದೇ ಪ್ರತಿಗಳಿದ್ದಂಥದ್ದು, ಅದರಿಂದ ಈ ಸಂಪುಟವನ್ನು ಮಾಡಿದ್ದಾರೆ. ಅನಂತರವೂ ಅಂಥದ್ದನ್ನು ಮಾಡಿದ್ದಾರೆ. ಅಲ್ಲಿಗೊಂದು 4 ಹಸ್ತಪ್ರತಿಗಳು ಅಪ್ರಕಟಿತ, 4 ಕೂಡ ಅಪ್ರಕಟಿತ, ಒಂದೊಂದೇ ಹಸ್ತಪ್ರತಿ ಸಿಕ್ಕಿದಂಥದ್ದು. ಅವುಗಳಿಂದ ಅವನ್ನು ಮುದ್ರಣ ಮಾಡುವುದಕ್ಕೆ ಸಂಪಾದಿಸಿ ಸಂಕಲಿಸಿ ಕೊಟ್ಟಂತಹದ್ದು ಉಂಟು. ಒಟ್ಟು ಸೇರಿದೆ ಅಂದರೆ ಇದು ಒಂದು ರೀತಿಯಲ್ಲಿ ಸಂಪಾದನೆಯೇ. ಯಾಕೆಂತ ಹೇಳಿದರೆ ಅದರಲ್ಲಿ ಕಥಾಸಾರ, ಕವಿ ಪರಿಚಯ, ಆಮೇಲೆ ಬೇರೆ ಪೂರಕ ವಿಷಯಗಳು ಇತ್ಯಾದಿಗಳನ್ನೆಲ್ಲ ಕೊಟ್ಟಿದೆ. ಸ್ವಲ್ಪ ಮಟ್ಟಿಗೆ ರಾಘವ ನಂಬ್ಯಾರ್ ಅವರದಲ್ಲಿಯೂ ಕೊಟ್ಟಿದೆ. ಆದ್ದರಿಂದ ಇವು ಸಂಕಲನ ಮಾಡುವ ಮತ್ತು ಸಂಪಾದಿಸುವಂತಹ ಕೆಲಸವನ್ನು ಮಂಗಳೂರು ವಿಶ್ವವಿದ್ಯಾನಿಲಯವು ಮಾಡಿದೆ. ಆಮೇಲೆ ಈ ಥರದ ಸಂಕಲನಗಳನ್ನು ಒಟ್ಟು ಮಾಡಿ ತುಂಬ ಪ್ರಸಂಗಗಳನ್ನು ಪ್ರಕಟಿಸಬೇಕು ಎಂಬಂತಹ ಉದ್ದೇಶದಿಂದ ಹಳೆಯ ಪ್ರಸಂಗಗಳನ್ನು ಮತ್ತು ಚಾಲ್ತಿಯಲ್ಲಿರುವಂತಹ ಪ್ರಸಂಗಗಳನ್ನು 2 ಮಹನೀಯರು ಸಂಕಲನ ಮಾಡಿದಂಥದ್ದನ್ನು ನಾವು ಕಾಣ್ತೇವೆ. ಅದು ಒಂದು ML ಸಾಮಗ ಅವರು, ಇನ್ನೊಬ್ಬರು ಕದ್ರಿ ನವನೀತ ಶೆಟ್ಟಿ ಎಂಬವರು. ಇವರು ಹೊಸ ಕಾಲದಲ್ಲಿ
ಪ್ರಸಂಗಗಳನ್ನು ಒಟ್ಟು ಮಾಡಿ ಪ್ರಕಟಪಡಿಸಿದಂತಹದ್ದುಂಟು. ಉಡುಪಿ ಮುದ್ರಣದ ಪ್ರತಿಗಳು ಸಿಗ್ತಾ ಇಲ್ಲ, ಮುಗಿದು ಹೋಗಿವೆ. ಈಗ ಅವರು ಮುದ್ರಿಸ್ತಾ ಇಲ್ಲ. ಏನು ಮಾಡೋದು? ಇವರು ಸಂಕಲನ ಮಾಡಿ ಕೊಟ್ಟರು. ಹಾಗೆ ಸಂಕಲನ ಮಾಡುವಾಗ ಅದರಲ್ಲಿ ಕೆಲವರು ಸಂಪಾದಕರು ಅಂತ ಹೆಸರನ್ನು ಹಾಕಿದಂತಹದ್ದುಂಟು. ಇವರು ಎಮ್ ಎಲ್ ಸಾಮಗ ಅಲ್ಲ, ವಾಸುದೇವ ಸಾಮಗ. ನಾನು ಎಮ್ ಎಲ್ ಸಾಮಗರ ಹೆಸರನ್ನು ಹೇಳಿದೆ ಅಂತ ಕಾಣ್ತದೆ. MR ವಾಸುದೇವ ಸಾಮಗ. ಇವರು 70 ಪ್ರಸಂಗಗಳನ್ನು ಒಟ್ಟು ಮಾಡಿಕೊಟ್ಟಿದ್ದಾರೆ, ರಂಗದ ಮೇಲೆ ಬರುವಂತಹ ಪ್ರಸಂಗಗಳು. ಆ ಪ್ರಸಂಗಗಳನ್ನು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಈಗ ರಂಗದಲ್ಲಿ ಎಷ್ಟು ಉಪಯೋಗ ಮಾಡ್ತಾರೋ ಅಷ್ಟು ಪದ್ಯಗಳನ್ನು ಮಾತ್ರ ಇರಿಸಿಕೊಂಡು ಸಂಕ್ಷಿಪ್ತ ಪ್ರತಿಗಳನ್ನು ತಯಾರು ಮಾಡಿದ್ದಾರೆ. ಆದ್ದರಿಂದ ಅವರು ಸಂಕಲನಕಾರರು ಮಾತ್ರ ಅಲ್ಲ, ಪ್ರಸಂಗ ಸಂಕ್ಷೇಪಕಾರರು ಕೂಡ ಹೌದು. ಈ ಥರದ ಕೆಲಸವನ್ನು ಮಾಡಿದ್ದಾರೆ. ನೋಡಿ, ಇದೆಲ್ಲ ಹಸ್ತಪ್ರತಿ ಅಧ್ಯಯನದಲ್ಲಿ ಬರುವಂಥ ಬೇರೆ ಬೇರೆ ಅಥವಾ ಪ್ರಸಂಗದ ಅಧ್ಯಯನದಲ್ಲಿ ಬರುವಂಥ ಬೇರೆ ಬೇರೆ ಅಂಶಗಳು. ಅವರು ಸಂಕಲನಕಾರರು, ಸಂಪಾದಕರಲ್ಲ, ಆಮೇಲೆ ಸಂಕ್ಷೇಪಕಾರರು. ಈ ಥರ ಮಾಡಿದಂಥದ್ದು ಕೂಡ ಉಂಟು. ಇವರ ಪುಸ್ತಕದ ಆಧಾರದಿಂದ ಪ್ರಸಂಗವನ್ನು ನೋಡಿದರೆ ಆ ಕವಿಯ ಇಡೀ ಪ್ರಸಂಗವನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಎಲ್ಲಿಗೆ ಉಪಯೋಗ ಅಂತ ಹೇಳಿದರೆ, ರಂಗದ ಮೇಲೆ ಹೋಗುವವರಿಗೆ ಆವತ್ತು ಅದನ್ನು ನೋಡಿಕೊಂಡು ಅಲ್ಲಿ ಅಭಿನಯ ಮಾಡಲಿಕ್ಕಾಗಲಿ ಅರ್ಥ ಹೇಳಲಿಕ್ಕಾಗಲಿ ಎಷ್ಟು ಉಂಟು ಅಷ್ಟನ್ನು ಮಾತ್ರ ಇರೋದು. ಅದನ್ನು ನೋಡಿಕೊಂಡು ಅಧ್ಯಯನ ಮಾಡಿದರೆ ಪ್ರಸಂಗ ಇಷ್ಟೇ ಇರುವುದು ಅಂತ ಅಭಿಪ್ರಾಯಕ್ಕೆ ಬರಬಹುದು. ಅದಲ್ಲ. ಆದ್ದರಿಂದ ಸಂಕಲನ ಮಾಡಿದ್ದರಿಂದ, ಸಂಕ್ಷೇಪ ಮಾಡಿದ್ದರಿಂದ ಮೂಲ ಕವಿಗೆ ಒಂದು ರೀತಿ ಅಪಚಾರವೂ ಕೂಡ ಇದೆ ಅಂತ ಹೇಳಿ. ಅದು ಬೇಡ ಅಂತ ಕೇಳಿದರೆ ಅಂಥದ್ದು ಮೊದಲು ನಡೆದಿದೆ. ಸಂಕ್ಷೇಪ ಮಾಡುವಂಥದ್ದು, ಸಂಗ್ರಹ ಮಾಡುವಂಥದ್ದು ಕೂಡ ನಡೆದಿದೆ. ನಮ್ಮ ಉದಾಹರಣೆಗಳೇ ಇವೆ. ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಇದೆ, ಕಾದಂಬರಿ ಸಂಗ್ರಹ ಇದೆ, ಇಂಥದ್ದೆಲ್ಲ ಇದೆ. ಬೇಕಾದಷ್ಟು ಇರಲಿ. ಇದು ಎಬ್ರಿಜ್ಡ್ ಎಡಿಷನೇ ಹೌದು, ಸಂಗ್ರಹವೇ ಹೌದು, ಎಬ್ರಿಜ್ಡ್ ಎಡಿಷನ್. ಆದರೆ ಇದನ್ನು ಎಬ್ರಿಜ್ಡ್ ಎಡಿಷನ್ ಎಂಬ ರೀತಿಯಲ್ಲಿ ನಾನು ಮಾಡ್ತಾ ಇದ್ದೇನೆಂಬ ಪ್ರಜ್ಞೆ ಇಲ್ಲದೆ ರಂಗಕ್ಕೆ ಇಷ್ಟೇ ಬೇಕಾದ್ದು ಅಂಥೇಳಿ ಅವರು ಮಾಡಿದಂತಹದ್ದು. ಅದಾದರೂ ಅದು ಅಲ್ಲಿಯೂ ಅವರನ್ನು ಸಂಪಾದಕರು ಅಂತ ಹೇಳುವಾಗಿಲ್ಲ. ನಾವು ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಮಾಡಿದಂಥ AR ಕೃಷ್ಣಶಾಸ್ತ್ರಿಗಳನ್ನು, TS ವೆಂಕಣ್ಣಯ್ಯವರನ್ನು ಸಂಪಾದಕರು ಅಂತ ಹೇಳ್ತೇವೆ. ಕಾದಂಬರಿ ಸಂಗ್ರಹ ಮಾಡಿದಂಥ TS ವೆಂಕಣ್ಣಯ್ಯನವರನ್ನು ಸಂಪಾದಕರು ಅಂತ ಹೇಳ್ತೇವೆ. ಆದರೆ ಸಾಮಗರನ್ನು, ವಾಸುದೇವ ಸಾಮಗರನ್ನು ಸಂಪಾದಕರು ಅಂತ ಹೇಳುವ ಹಾಗಿಲ್ಲ. ಸಂಗ್ರಹಕಾರರು ಅಂತಲೂ ಪೂರ್ತಿಯಾಗಿ ಹೇಳಲಿಕ್ಕೆ ಆಗೋದಿಲ್ಲ ಅವರು. ಈ ಥರದ ಸಮಸ್ಯೆಗಳು. ಯಾವುದು? ಹಾಂ, ರಂಗಪಠ್ಯ ನಿರ್ಮಾಪಕರು ಅಂತ ಒಂದು ಹೊಸ ವಿಷಯ ಹೇಳಿದರು. ಇದು ರಂಗಪಠ್ಯ ನಿರ್ಮಾಣ ಎಂಬಂಥದ್ದು ಪೂರ್ತಿ ಹಸ್ತಪ್ರತಿಗೆ ಸೇರೋದಿಲ್ಲ, ಅದು ಮತ್ತೊಂದು ವಿಷಯ ಆಗ್ತದೆ. ಇರಲಿ, ಇಂಥದ್ದೆಲ್ಲ ನಡೆದಿದೆ ಯಕ್ಷಗಾನ ಕ್ಷೇತ್ರದಲ್ಲಿ ಅಂತ ಅದನ್ನು ಹೇಳ್ತಾ ಇದ್ದೇನೆ ನಾನು. ಆಮೇಲೆ ಇನ್ನು ಮುಂದೆ ಪ್ರಸಂಗ ಸಂಪಾದನೆಯಲ್ಲೇ ಈ ಎಲ್ಲ ವಿಷಯಗಳು ಬರ್ತವೆ ಅಂಥೇಳಿ. ಹಾಗಾದರೆ ಈ ಎಲ್ಲ ಇಡೀ ಗ್ರಂಥ ಯಕ್ಷಗಾನ ಪ್ರಸಂಗವನ್ನು ಸಂಪಾದನೆ ಮಾಡೋರನ್ನ ಹೇಳಬೇಕು. ಆಗ ಯಕ್ಷಗಾನ ಗ್ರಂಥ ಸಂಪಾದನೆ ಅಂತಲೇ ಹೇಳಬೇಕಾಗ್ತದೆ. ಬರೀ ಯಕ್ಷಗಾನ ಸಂಪಾದನೆ ಅಂತ ಹೇಳಲಿಕ್ಕಾಗೋದಿಲ್ಲ. ಯಕ್ಷಗಾನ ಗ್ರಂಥ ಸಂಪಾದನೆ, ಯಕ್ಷಗಾನ ಪ್ರಸಂಗ ಸಂಕಲನ, ಯಕ್ಷಗಾನ ಪ್ರಸಂಗ ಸಂಗ್ರಹ, ಯಕ್ಷಗಾನ ಪ್ರಸಂಗ ಸಂಕ್ಷೇಪಕರಣ, ಈ ಥರ ಎಲ್ಲ ಹೇಳಬೇಕಾಗ್ತದೆ. ಅಂತೂ ಇಂಥದ್ದೆಲ್ಲ ನಡೆದಿದೆ. ಇಂಥದ್ದನ್ನು ಬೇರೆ ಬೇರೆ ಸಂಸ್ಥೆಗಳು ಪ್ರಕಟಿಸಿವೆ ಎಂಬಂಥದ್ದು. ಈ ಪ್ರಸಂಗ ಸಂಪಾದನೆಯಲ್ಲಿ ಯಾರು ಕೆಲಸ ಮಾಡಿದ್ದಾರೆ ಅಂತ, ನಾವು ಗ್ರಂಥ ಸಂಪಾದನೆ ಎಂಬಂಥ ಒಂದು ಶಿಸ್ತು, ಜ್ಞಾನ ಶಿಸ್ತು ಏನಿದೆ, ಅದರ ಹಿನ್ನೆಲೆಯಿಂದಲೂ ಗಮನಿಸಿದಾಗ ಯಕ್ಷಗಾನ ಪ್ರಸಂಗಗಳು ಹೆಚ್ಚಾಗಿ ಸಂಪಾದಿತವಾಗಿಲ್ಲ ಎಂಬಂಥ ಮಾತನ್ನು ನಾನು ಹೇಳಿದೆ. ಹಾಗಾದರೆ ಆ ಕ್ಷೇತ್ರದಲ್ಲಿ ಕೆಲಸ ನಡೆದಿದೆ, ಸ್ವಲ್ಪ ಭಾಗ. ಯಾರು ಮಾಡಿದ್ದಾರೆ ಅಂತ ಹೇಳಿದ್ರೆ ಬಗ್ಗೆ ಒಂದು ಸ್ಥೂಲ ಅವಲೋಕನ ಮಾತ್ರ. ಮುಖ್ಯವಾಗಿ ಕುಕ್ಕಿಲ ಕೃಷ್ಣ ಭಟ್ರು, MA ಹೆಗಡೆಯವರು, ಮೀನಾ ರಾವ್ ಎಂಬವರು, ರಾಘವ ನಂಬಿಯಾರ್, ಆಮೇಲೆ ಸ್ವಲ್ಪ ನನ್ನದು ಕೆಲಸ ಉಂಟದಲ್ಲಿ ಸಂಪಾದನೆ ಮಾಡಿದಂಥದ್ದಲ್ಲಿ. ಕುಕ್ಕಿಲ ಕೃಷ್ಣ ಭಟ್ರು ಪಾರ್ತಿಸುಬ್ಬನ ಯಕ್ಷಗಾನಗಳು ಅಂತ ಹೇಳುವಂಥ ದೊಡ್ಡ ಗ್ರಂಥವನ್ನು ಪ್ರಕಟಪಡಿಸಿದರು 1975ರಲ್ಲಿ. ಇದು ಅನೇಕ ಹಸ್ತಪ್ರತಿಗಳ ಆಧಾರದಿಂದ ಅವರು ಮಾಡಿದ್ದಾರೆ. ಇದು ಕೂಡ ಗ್ರಂಥ ಸಂಪಾದನಾ ಶಾಸ್ತ್ರ ಶುದ್ಧವಾಗಿಯೇ ಇದೆಯೋ ಅಂತ ಕೇಳಿದರೆ ಅದರಲ್ಲಿಯೂ ಆಕ್ಷೇಪಗಳಿವೆ. ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡ ಅಧ್ಯಯನ ಸಂಸ್ಥೆಯಿಂದ ಬಂದಂಥದ್ದು. ಯಾಕೆ ಅಂತ ಹೇಳಿದರೆ, ಅವರಿಗೆ ಆ ಓಲೆ ಪ್ರತಿಗಳು 10 ಸಿಕ್ಕಿವೆ ಅವರಿಗೆ. ಎಲ್ಲ ಓಲೆ ಪ್ರತಿಗಳನ್ನು ಸಂಗ್ರಹಿಸಿ ಕಡೆಗೆ ಅವರು ಸೌಲಭ್ಯಕ್ಕಾಗಿ ಏನು ಮಾಡಿದರು ಅಂತ ಹೇಳಿದರೆ, ಪಾಠಾಂತರಗಳನ್ನು ಕೊಡುವಾಗ ಸಂಕೇತದಲ್ಲಿ ಓ ಅಂತ ಕೊಟ್ಟರು. ಅಂದರೆ ಓಲೆ ಪ್ರತಿ, ಯಾವ ಓಲೆ ಪ್ರತಿ, ಮೈಸೂರು ಯೂನಿವರ್ಸಿಟಿಯಲ್ಲಿರೋ ಓಲೆ ಪ್ರತಿಯೋ, ಅವರಿಗೆ ಯಾರೋ ಕಾಸರಗೋಡಿನಲ್ಲಿ ಕೊಟ್ಟ ಓಲೆ ಪ್ರತಿಯೋ, ಇನ್ನೊಂದೋ ಮತ್ತೊಂದೋ, ಯಾವುದು ಓ ಕಾ ಇಷ್ಟೇ ಉಳಿಸಿದರು. ಅದು ಶಾಸ್ತ್ರೀಯವಾದಂಥ ಕ್ರಮ ಅಲ್ಲ. ಆದರೆ ಯಕ್ಷಗಾನ ಕ್ಷೇತ್ರದಲ್ಲಿ ಶಾಸ್ತ್ರೀಯವಾದಂಥ ಗ್ರಂಥ ಸಂಪಾದನೆ, ಹಸ್ತಪ್ರತಿಗಳನ್ನು ನೋಡಿ, ಓಲೆ ಪ್ರತಿಗಳನ್ನು ನೋಡಿ ಮಾಡುವಂಥ ಕ್ರಮ ಇದೆ ಅಂತ ಹೇಳುವುದನ್ನು ತೋರಿಸಿಕೊಟ್ಟಂಥವರು ಕುಕ್ಕಿಲ ಕೃಷ್ಣ ಭಟ್ರು.
ಹೌದು, ಆಗಿಲ್ಲ ಅದು. ಆಮೇಲೆ ಎಮ್ ಎ ಹೆಗಡೆಯವರು ಒಂದು ಕೆಲಸ ಮಾಡಿದ್ದಾರೆ. ಯಕ್ಷಗಾನ ಅಕಾಡೆಮಿಯ ಕಳೆದ ಸಲದ ಅಧ್ಯಕ್ಷರು, ದಿವಂಗತರು. ಅವರು ಒಂದು ಕೆಲಸ ಮಾಡಿದ್ದಾರೆ. ಅದು 1984ರಲ್ಲಿ ಬಂತು ಕಾಣ್ತದೆ, 83ರಲ್ಲಿ ಬಂತು ಅವರು ಮಾಡಿದಂಥದ್ದು. ಅದು ಆದಿಪರ್ವ ಅಂತ ಹೇಳುವಂಥ ಒಂದು ವಿಶಿಷ್ಟ ಪ್ರಸಂಗ, ಏಕೈಕ ಹಸ್ತಪ್ರತಿಯಿಂದ ಅವರು ಮಾಡಿದಂಥದ್ದು. ಅದನ್ನು ಮಾಡುವಾಗಲೂ ಪದ್ಯವನ್ನು ಪದ್ಯ ರೂಪದಲ್ಲಿ ಬರೆಯದೆ ಸಾಂಪ್ರದಾಯಿಕ ಕ್ರಮದಲ್ಲೆಲ್ಲ ಬರೆದಿದ್ದಾರೆ. ಅದಕ್ಕೆ ಸ್ವಲ್ಪ ಮಟ್ಟಿಗೆ ಪ್ರಸ್ತಾವನೆ ಇತ್ಯಾದಿಗಳೆಲ್ಲ ಬರೆದಿದ್ದಾರೆ. ಆದರೆ ಆ ಹಸ್ತಪ್ರತಿ ಎಲ್ಲಿದೆ ಎಂಬಂಥದ್ದು ಈಗ ಇಲ್ಲ. ನಾನು ಎಮ್ ಎ ಹೆಗ್ಡೆಯವರ ಹತ್ರವೇ ಕೇಳಿದ್ದೇನೆ, ನೀವು ಸಂಪಾದನೆ ಮಾಡಿದ್ದಲ್ಲ ಹೌದು, ಆ ಹಸ್ತಪ್ರತಿ ಎಲ್ಲಿ ಉಂಟು ಈಗ ಅಂತ ಕೇಳಿದ್ದಕ್ಕೆ, ಅದರ ಬಗ್ಗೆ ನೀವು ಕೇಳಬೇಡಿ, ಆ ಹಸ್ತಪ್ರತಿ ಈಗ ನಮಗೆ ಸಿಕ್ಕುವ ಹಾಗೆ ಇಲ್ಲ ಅಂತ ಹೇಳಿ. ಹಸ್ತಪ್ರತಿ ಕಳೆದೋಗಿದೆ. ಆದ್ದರಿಂದ ಅದು ಎಲ್ಲಿದೆ, ಪ್ರಸಂಗ ಎಲ್ಲಿದೆ ಅಂತ ಹೇಳಿದರೆ ಎಮ್ ಎ ಹೆಗ್ಡೆಯವರು ಸಂಪಾದಿಸಿದಂಥ ಪ್ರತಿ ಮಾತ್ರ ಇದೆ. ಆಮೇಲೆ ಮೀನಾ ರಾವ್ ಎಂಬವರ ಹೆಸರನ್ನು ನಾನು ಹೇಳಿದೆ. ಅವರು ಅಭಿಮನ್ಯು ಕಾಳಗ ಎಂಬಂಥ ಒಂದು ಯಕ್ಷಗಾನವನ್ನು ಮಾಡಿದ್ದಾರೆ, ಅದು ಸಂಪಾದಿಸಿದ್ದಾರೆ. ಅದು ಕೆಳದಿ ಗ್ರಂಥಾಲಯದಿಂದ ಹೊರಬಂದಂಥದ್ದು. ಒಂದೇ ಒಂದು ಪ್ರಸಂಗ, ಅದಕ್ಕೆ ಸಾಕಷ್ಟು ಪ್ರಸ್ತಾವನೆ ಇತ್ಯಾದಿಗಳನ್ನೆಲ್ಲ ಬರೆದು ಆದಷ್ಟು ಕ್ರಮಬದ್ಧವಾಗಿರಬೇಕು ಅಂತ ಅವರು ಬರೆದಿದ್ದಾರೆ. ಆದರೆ ಅದು ದೇವಿದಾಸನ ಅಭಿಮನ್ಯು ಕಾಳಗ. ಆದರೆ ಕವಿ ದೇವಿದಾಸ ಎಂಬಂಥದ್ದನ್ನೇ ಅವರು ಗುರುತಿಸಲಿಲ್ಲ. ಮಧ್ವದಾಸ ಅಂತ ಹೇಳ್ತಾರೆ, ಹಾಗೆ ಹೀಗೆ ಅಂತೆಲ್ಲ ಹೇಳಿ ಏನು ಅಂತ ಹೇಳುವಂಥದ್ದಕ್ಕೆ ನಿರ್ಣಯಕ್ಕೆ ಅವರು ಬಂದಿಲ್ಲ. ಮತ್ತು ದೇವಿದಾಸನ ಇತರ ಕೃತಿಗಳು ಹಲವಾರು ಕೃತಿಗಳಿವೆ. ದೇವಿದಾಸನ ಕೃತಿಗಳು ಒಟ್ಟಾಗಿ ಬರಬೇಕಾದಂಥ ಅವಶ್ಯಕತೆ ಇದೆ, ಸಂಪಾದಿತವಾಗಿ ಬರಬೇಕಾದಂಥ ಅವಶ್ಯಕತೆ, ಅದು ಆಗಿಲ್ಲ. ಅಂತೂ ಇದ್ದದಲ್ಲಿ ಆದಷ್ಟು ಚೆನ್ನಾಗಿ ಅದನ್ನು ಪ್ರಯತ್ನ ಮಾಡಿದ್ದಾರೆ ಮೀನಾ ರಾವ್ ಅವರು. ಆಮೇಲೆ ರಾಘವ ನಂಬ್ಯಾರ್ ಅವ್ರದ್ದು ನಾನು ಈಗಾಗಲೇ ಹೇಳಿದೆ, ಮಂಗಳೂರು ಯೂನಿವರ್ಸಿಟಿಯಿಂದ 10 ಪ್ರಸಂಗಗಳನ್ನು ಒಟ್ಟು ಮಾಡಿ ಸಂಪಾದಿಸಿ ಬಂದಂಥದ್ದು. ನಾನು ಮಾಡಿದಂಥದ್ದು ಯಕ್ಷಗಾನ ಪ್ರಸಂಗ ಸಂಚಯ ಎಂಬ ಹೆಸರಿನಿಂದ ಮಂಗಳೂರು ಯೂನಿವರ್ಸಿಟಿಯಿಂದ ಬಂದಿದೆ 4 ಪ್ರತಿಗಳು. ಹೀಗೆ ಇದೊಂದು ಗ್ರಂಥ ಸಂಪಾದನೆಯಲ್ಲಿ ಈ ಕೆಲವು ಕೆಲಸಗಳಾಗಿವೆ ಎಂಬಂಥದ್ದು. ಆಮೇಲೆ ಸಂಕಲನ ಅಂತ ನಾನೀಗ ಒಂದು ವಿಷಯ ಹೇಳಿದೆ. ಈ ಸಂಕಲನದಲ್ಲಿ, ಯಕ್ಷಗಾನ ಪ್ರಸಂಗ ಸಂಕಲನದಲ್ಲಿ ವಿವಿಧ ರೀತಿಯ ಸಂಕಲನಗಳಿವೆ. ಅದನ್ನು ನಾವು ಗಮನಿಸಬೇಕು. ಹೇಗೆ ಅಂತ ಹೇಳಿದರೆ, ಒಬ್ಬ ಪ್ರಸಂಗಕರ್ತನ ಸಂಕಲನ, ಒಬ್ಬ ಪ್ರಸಂಗಕರ್ತನ ಪ್ರಸಂಗಗಳ ಸಂಕಲನ, ಅದರಲ್ಲಿ ಪ್ರಾಚೀನ ನವೀನ ಹಸ್ತಪ್ರತಿಗಳು ಅಂದರೆ ಹಳೆಯ ಹಸ್ತಪ್ರತಿಗಳಿಂದ ಸಂಕಲನ ಮಾಡಿದಂಥದ್ದು, ಅದು ಪ್ರಾಚೀನಕ್ಕೆ ಬರ್ತದೆ. ಹೊಸ ಕಾಲದ ಪ್ರಸಂಗಗಳ, ಹೊಸ ಕಾಲದ ಒಬ್ಬ ಪ್ರಸಂಗಕರ್ತನ ಸಂಪುಟ ಬರೋದು, ಅದು ಹೊಸ ಕಾಲದ ಸಂಕಲನ ಆಗ್ತದೆ. ಈಗ HPL ರಾವ್ ಅವರು, ನಮ್ಮ ಬೊಂಬೈಯ ಪದವೀಧರ ಯಕ್ಷಗಾನ ಸಮಿತಿಯವರು ಬಲಿಪರ ಪ್ರಸಂಗಗಳ ಅನಂತರ ಕೆಲವು ಸಂಪುಟಗಳನ್ನು ತಂದರು. ಆ ಸಂಪುಟಗಳಲ್ಲಿ ಅವರು ವಿವಿಧ ಕವಿಗಳ ಹಳೆಯ ಪ್ರಸಂಗಗಳನ್ನು, ಹಸ್ತಪ್ರತಿಗಳಲ್ಲಿದ್ದ ಮುದ್ರಿತವಾಗದ ಪ್ರಸಂಗಗಳನ್ನೆಲ್ಲ ಒಟ್ಟು ಮಾಡಿದರು. ಅದರಲ್ಲಿ ಅನೇಕ ಅಪ್ರಸಿದ್ಧವಾದಂಥ ಪ್ರಸಂಗಗಳಿವೆ, ಚಾಲ್ತಿಯಲ್ಲಿ ಇಲ್ಲದಂಥ ಪ್ರಸಂಗಗಳಿವೆ, ಇಷ್ಟರವರೆಗೆ ರಂಗಕ್ಕೆ ಬಂದಿವೆಯೋ ಬರಲಿಲ್ವೋ ಎಂಬಂಥದ್ದು ಗೊತ್ತಿಲ್ಲದಂಥ ಹಲವು ಪ್ರಸಂಗಗಳಿವೆ. ಅವರು ಹಲವು ಸಂಪುಟಗಳನ್ನು ತಂದಿದ್ದಾರೆ. ಅವರು 100ಕ್ಕೂ ಹೆಚ್ಚು ಪ್ರಸಂಗಗಳನ್ನು ಆ ರೀತಿಯಲ್ಲಿ ಪ್ರಕಟಿಸಿದ್ದಾರೆ. ಹಾಗೆ 4-6 ಪ್ರಸಂಗಗಳನ್ನು, 7-8 ಪ್ರಸಂಗಗಳನ್ನು ಒಟ್ಟು ಮಾಡಿದ್ದು ಸಂಕಲನ. ಪುನಃ ಹೇಳ್ತೇನೆ ನಾನು, ಸಂಪಾದನೆ ಅಲ್ಲ, ಆ ರೀತಿ. ಆಮೇಲೆ ನವೀನ, ಹೊಸ ಕಾಲದ್ದು, ಒಬ್ಬನೇ ಪ್ರಸಂಗಕರ್ತನ ಸಂಪುಟಗಳನ್ನು ಮಾಡುವಂತಹದ್ದು. ಉದಾಹರಣೆಗೆ ಆಗ ನಾನು ಹೇಳಿದ ಹಾಗೆ ಬಲಿಪರ ಪ್ರಸಂಗಗಳು ಒಟ್ಟಾಗಿವೆ, ಹೊಸ ಕಾಲದ್ದು, ಅಪ್ರಕಟಿತ, ಲೇಖಕ ತೀರಿ ಹೋದ ಮೇಲಿಂದು ಅಂಥದ್ದು. ಎಮ್ ಎ ಹೆಗ್ಡೆಯವರು ಮಾಡಿದ್ದಾರೆ. ಬೆಳಸಲಿಗೆ ಗಣಪತಿ ಹೆಗ್ಡೆಯವರ ಎಲ್ಲ ಪ್ರಸಂಗಗಳನ್ನು 4 ಸಂಪುಟಗಳಲ್ಲಿ ತಂದಿದ್ದಾರೆ, ಒಟ್ಟು ಮಾಡಿದ್ದಾರೆ. ಹೊಸ ಕಾಲದ ಲೇಖಕ ಬೆಳಸಲಿಗೆ ಗಣಪತಿ ಹೆಗ್ಡೆಯವರು ನಾನು ನೋಡಿದ್ದೇನೆ, ನನ್ನ ಕ್ಷೇತ್ರ ಕಾರ್ಯ ಸಂದರ್ಭದಲ್ಲಿ ಅವರ ಮನೆಗೂ ಹೋಗಿ ಒಂದು ದಿವಸ ಇದ್ದೆ. ಆದರೆ ಅವರು ತೀರಿಕೊಂಡ ಮೇಲೆ ಆದಂಥದ್ದು, ತೀರಿಕೊಂಡ ಮೇಲೆ ಹಸ್ತಪ್ರತಿ ಮಾತ್ರ ಉಳಿದಿದೆ, ತೀರಿಕೊಂಡ ಮೇಲೆ ಆದಂಥದ್ದು. ಆಮೇಲೆ ಪ್ರಸಂಗಕರ್ತನ, ಒಬ್ಬ ಪ್ರಸಂಗಕರ್ತನ ಸಂಕಲನ ಪ್ರಾಚೀನ ನವೀನ, ಇದನ್ನು ಹೇಳಿದೆ. ನವೀನ ಸಂಕಲನದಲ್ಲಿ ಮೃತರದ್ದು ಬೇರೆ, ಅವರು ಜೀವಂತವಿರುವಾಗ ಅವರೇ ಮಾಡಿದಂಥದ್ದು ಬೇರೆ. ಅಂಥದ್ದು ಬಹಳಷ್ಟಿದೆ. ಅವರು ಜೀವಂತವಾಗಿರ್ತಾರೆ, ಅವರೇ ತಮ್ಮ ತಮ್ಮ ಪ್ರಸಂಗಗಳನ್ನು ಒಟ್ಟು ಮಾಡಿದಂಥ ಸಂಪುಟಗಳು, ಅಂಥದ್ದು ಬೇಕಾದಷ್ಟು ಬಂದಿವೆ. ಇವರು ಸಂಪಾದಿಸಿದಂಥದ್ದು, ಒಟ್ಟು ಮಾಡಿದಂಥದ್ದುಂಟು. ಬಲಿಪರ ನಾಗವೇಣಿ ಅವರು ಮಾಡಿದಂಥದ್ದು ಬಲಿಪರ ಪ್ರಸಂಗ ಸಂಪುಟ. ಬಲಿಪುರ ಅಂದರೆ ಅಲ್ಲಿ ಬಲಿಪ ನಾರಾಯಣ, ಕಿರಿಯ ಬಲಿಪ ನಾರಾಯಣ ಭಾಗವತರು ಅವರ ಪ್ರಸಂಗಗಳು. ಅದರಲ್ಲಿ ಸುಮಾರು 10-12 ಜನ ಪ್ರಸಂಗಕರ್ತರ ಪ್ರಸಂಗಗಳು ಒಟ್ಟಾದಂಥದ್ದುಂಟು. ಹೊಸ ಕಾಲದ್ದು ಒಂದು ಹೆಸರು ಹೇಳಿಬಿಡ್ತೇನೆ ಅಷ್ಟೇ. ಅವರೆಲ್ಲ ಹೊಸ ಕಾಲದ ಪ್ರಸಂಗಕಾರರು. ಗುಂಡು ಸೀತಾರಾಮರಾವ್ ಎಂಬವರು, ಅವರು ಈಗ ಇಲ್ಲ, ಅವರ ಪ್ರಸಂಗಗಳು ಒಟ್ಟಾಗಿ ಕೆಲವು ಬಂದಿವೆ. ಅಮೃತ ಸೋಮೇಶ್ವರ ಅವರದ್ದು, ಅವರು ಈಗಲೂ ಇದ್ದಾರೆ, ಅವರ ಅಮೃತ ಸೋಮೇಶ್ವರರ ಪ್ರಸಂಗ ಸಂಪುಟ ಬಂದಿದೆ, ಇದು ಹೊಸ ಕಾಲದ್ದು.
DS ಶ್ರೀಧರದ್ದು 2 ಸಂಪುಟಗಳು ಬಂದಿವೆ. ಸೇರಾಜ ಸೀತಾರಾಮ್ ಭಟ್ಟ ಅವ್ರದ್ದು 1 ಸಂಪುಟ, ರಾಘವ ನಂಬಿಯಾರ್ ಅವ್ರದ್ದು 1 ಸಂಪುಟ, ಪಟ್ಟಾಜ ಗಣೇಶ್ ಭಟ್ಟ ಅವ್ರದ್ದು 1 ಸಂಪುಟ, ಅಂಬೆ ಮೂಲೆ ಗೋವಿಂದ ಭಟ್ಟ ಎಂಬವ್ರದ್ದು 1 ಸಂಪುಟ, ಸೇಡಿಗುಮ್ಮೆ ವಾಸುದೇವ ಭಟ್ಟ ಎಂಬವ್ರದ್ದು 1 ಸಂಪುಟ, ಕಿರಿಯ ಬಲಿಪನಾರಾಯಣ ಭಾಗವತರದ್ದು ಈಗ ಹೇಳಿದೆ, ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜಾ ಅವ್ರದ್ದು 2 ಸಂಪುಟ, ಅವರೀಗ ಇತ್ತೀಚೆ ತೀರಿಕೊಂಡಿದ್ದಾರೆ. ಕಂದಾವರ ರಘುರಾಮ ಶೆಟ್ಟಿ ಅವ್ರದ್ದು 1 ಸಂಪುಟ, ಇನ್ನೂ ಬೇರೆ ಸಂಪುಟಗಳು ಬಂದಿರುವಂಥ ಸಾಧ್ಯತೆ ಇದೆ. ಇದು ಜೀವಂತವಾಗಿ ಇರುವವರಂಥದ್ದು. ನಾವು ಹಸ್ತಪ್ರತಿ ಅಂತ ಹೇಳಿದಾಗ ಸಾಮಾನ್ಯವಾಗಿ ಈಗ ಜೀವಂತವಾಗಿರುವಂಥವರ ಕೃತಿಗಳನ್ನು ಅವರ ಸ್ವಹಸ್ತ ಬರಹ ಅಂತ ಹೇಳಬಹುದು. ಆದರೆ ಅದನ್ನು ನಮ್ಮ ಈ ಅಧ್ಯಯನದಲ್ಲಿ ಇದು ಹಸ್ತಪ್ರತಿ ಶಾಸ್ತ್ರ ಅಂತೇಳಿ, ಹಾಗೆ ಹಸ್ತಪ್ರತಿ ಅಂತ ಹೇಳಿದರೆ ಈಗ 1ನೇ ಕ್ಲಾಸಿನಲ್ಲಿ ಬರೆಯುವವನ ಹಸ್ತಪ್ರತಿಯು ಹಸ್ತಪ್ರತಿಯೇ, ಕೈಯಲ್ಲಿ ಬರೆದದ್ದು ಎಂಬ ಆ ಅರ್ಥವನ್ನು ಮಾತ್ರ ತೆಗೆದುಕೊಂಡ್ರೆ ಅದಲ್ಲ. ಹಾಗೆ ಸಂಕಲನದಲ್ಲಿ ಈ ರೀತಿಯದ್ದು ಒಬ್ಬ ಪ್ರಸಂಗಕರ್ತನ ಸಂಕಲನ ಪ್ರಾಚೀನ ನವೀನ. ಪ್ರಾಚೀನದ್ದಾದರೆ ಪಾರ್ಥಿಸುಬ್ಬನ ಪ್ರಸಂಗಗಳು ಬಂದಿವೆ, ಮೈಸೂರು ವಿಶ್ವವಿದ್ಯಾನಿಲಯದಲ್ಲೇ ಅಳಿಯ ಲಿಂಗರಾಜನ ಪ್ರಸಂಗಗಳು ಒಟ್ಟಾಗಿವೆ. ಆಮೇಲೆ ಈಗಾಗಲೇ ಹೇಳಿದೆವು. ಆಮೇಲೆ ಒಂದೇ ವಿಷಯದ ಬಗೆಗಿನ ಸಂಕಲನ ಅಂತ ಹೇಳುವಂತಹದ್ದು, ಒಂದೇ ವಿಷಯದ ಬಗೆಗಿನ ಸಂಕಲನ. ಈಗ ಉದಾಹರಣೆಗೆ ನಾನೇ ಸಿದ್ಧಪಡಿಸಿದಂಥ ಒಂದು ಸಂಪುಟ ಮಧ್ವ ಸಿದ್ಧಾಂತ ಗ್ರಂಥಾಲಯದಿಂದ ಬಂದಿದೆ. ಅದೇನಂತ ಹೇಳಿದರೆ ಒಂದೇ ವಿಷಯ ಕಲ್ಯಾಣ ಪ್ರಸಂಗಗಳು ಅಂತ, ಸೀತಾ ಕಲ್ಯಾಣ, ರತಿ ಕಲ್ಯಾಣ, ಕಲ್ಯಾಣ ಪ್ರಸಂಗಗಳು. ಅದರಲ್ಲಿ ಆ ಒಂದು ಸರಣಿ ಬರುವಂಥದ್ದಿತ್ತು, ಆದರೆ ಅದು ಒಂದು ಸಂಪುಟದಲ್ಲಿ ನಿಂತೋಯ್ತು. ಅದರಲ್ಲಿ ಕಲ್ಯಾಣ ಪ್ರಸಂಗಗಳು, ಕಾಳಗ ಪ್ರಸಂಗಗಳು, ವಧೆಯ ಪ್ರಸಂಗಗಳು, ಈ ಥರದ ಒಂದು ಸರಣಿ ಮಾಡುವಂಥದ್ದಿತ್ತು. ಅದು ಆಗಲೆಲ್ಲ ಒಂದು ಸಂಪುಟದಲ್ಲಿ ಅದು ನಿಂತು ಹೋಗಿದೆ. ಆಮೇಲೆ ಒಬ್ಬರ ಸ್ಮರಣೆಯಲ್ಲಿ ಬರುವಂಥ ಅನೇಕ ಹಸ್ತಪ್ರತಿಗಳ ಸಂಕಲನ, ಆಮೇಲೆ ಅಪ್ರಕಟಿತ ಕೃತಿಗಳ ಸಂಕಲನ, ಹೀಗೆ ಹಲವು ರೀತಿಯ ಸಂಕಲನಗಳು ಬರುವಂತಹದ್ದಿದೆ. ಇನ್ನು ಸಂಪಾದನೆಯ ವಿಷಯಕ್ಕೆ ಬಂದಾಗ, ಸಂಪಾದನೆಯಲ್ಲಿ ಏಕೈಕ ಹಸ್ತಪ್ರತಿಯಿಂದ ಸಂಪಾದಿತವಾದಂತಹ ಗ್ರಂಥಗಳು ಆದಿಪರ್ವದ ಬಗ್ಗೆ ಹೇಳಿದೆ, 1983ರಲ್ಲಿ ಬಂತು. ಯಕ್ಷಗಾನ ಪ್ರಸಂಗ ಸಂಚಯ, ಪ್ರಸಂಗ ಸಂಪುಟ ಎಂಬವರು 2 ಸಂಪುಟಗಳು ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಬಂದಂಥದ್ದನ್ನು ಹೇಳಿದೆ. ಮೀನಾರಾವ್ ಅವರು ಮಾಡಿದಂಥದ್ದು ಅದು ಏಕೈಕ ಹಸ್ತಪ್ರತಿಯಿಂದ ಮಾಡಿದಂಥದ್ದಲ್ಲ, ಹಲವು ಹಸ್ತಪ್ರತಿಗಳಿಂದ ಮಾಡಿದಂಥದ್ದು. ಪಾರ್ಥಿಸುಬ್ಬನ ಯಕ್ಷಗಾನಗಳು ಮತ್ತು ಇತರ ಅನೇಕ ಸಂಪಾದನೆಗಳು ಹಾಗೆ ಬಂದಂಥವು. ಕೆಲವು ಹಸ್ತಪ್ರತಿಗಳಿಂದ ಮಾಡಿದಂಥವು, ಈಗ ನಿನ್ನೆ ಆ ವಿಷಯ ಬಂತು, ಹಲವು ಹಸ್ತಪ್ರತಿಗಳನ್ನು ಇರಿಸಿಕೊಳ್ಳಿಂದ ಕೆಲವು ಹಸ್ತಪ್ರತಿಗಳನ್ನು ಇರಿಸಿಕೊಳ್ಳಬೇಕು ಅಂತ ಮಾತು ಬಂತು ನಿನ್ನೆಯ ದಿವಸ. ಕೆಲವು ಹಸ್ತಪ್ರತಿಗಳನ್ನು ಇರಿಸಿಕೊಳ್ಳಬೇಕು ಅಂತ. ಹಾಗೆ ಕೆಲವು ಹಸ್ತಪ್ರತಿಗಳನ್ನು ಇರಿಸಿಕೊಂಡು ಮಾಡಿದಂತಹದ್ದು ಮೀನಾರಾವ್ ಅವರ ಒಂದು ಕೃತಿ ಸಂಪಾದನೆ 1989ರಲ್ಲಿ ಬಂತು. ಆಮೇಲೆ ಇನ್ನೂ ಒಂದು ರೀತಿಯ ಸಂಪಾದನೆ, ಅದು ನಾನು ಮಾಡಿದಂಥದ್ದೇ, ಅದು ನಿಜವಾದ ಸಂಪಾದನೆಯ ಕ್ರಮ ಅಲ್ಲ, ಮುದ್ರಿತ ಪ್ರತಿಗಳನ್ನೇ ಇರಿಸಿಕೊಂಡು ಸಂಪಾದನೆ ಮಾಡಿದಂಥದ್ದು. ಇದು ಒಂದು ಕ್ರಮ. ಹಟ್ಟಿಯಂಗಡಿ ರಾಮಭಟ್ರ ಯಕ್ಷಗಾನ ಪ್ರಸಂಗಗಳು ಎಂಬ ಒಂದು ಸಂಪುಟವನ್ನು ನಾನು ಸಿದ್ಧಪಡಿಸಿದ್ದೇನೆ. ಅದು ಉಡುಪಿಯಿಂದ ಪ್ರಕಾಶನಗೊಂಡಿದೆ. ಆದರೆ ನಾನು ಹಟ್ಟಿಯಂಗಡಿ ರಾಮಭಟ್ರ ಒಂದೇ ಒಂದು ಹಸ್ತಪ್ರತಿಯನ್ನು ನೋಡಿಲ್ಲ. ಆದರೆ 4-6 ಮುದ್ರಣವೇ 4-6 ಪಾಠಾಂತರಗಳಿವೆ, 4-6 ಮುದ್ರಣಗಳು, ಇದನ್ನು ನೋಡಿ ಮಾಡಿದಂಥದ್ದುಂಟು. ಹೀಗೆ ಆ ರೀತಿಯಲ್ಲಿ ಮಾಡಿದಂಥದ್ದುಂಟು. ಇನ್ನು ಹಸ್ತಪ್ರತಿ ಸಂಶೋಧನೆಯಲ್ಲಿ ಈ ಅನೇಕ ಮಂದಿ ದುಡಿದಂಥವರಿದ್ದಾರೆ. ಕಾರಂತರು ಹಸ್ತಪ್ರತಿಗಳನ್ನು ನೋಡಿದ್ದಾರೆ, ಅವರು ಸಂಗ್ರಹ ಮಾಡಿಲ್ಲ, ಎಲ್ಲಿಯೂ ಇಟ್ಟುಕೊಳ್ಳಿಲ್ಲ. ಅವರು ನೋಡಿದಂಥ ಹಸ್ತಪ್ರತಿಗಳು ಈಗ ನೋಡಲಿಕ್ಕೆ ನಮಗೆ ಸಿಕ್ಕುವುದಿಲ್ಲ, ಎಲ್ಲಿವೆ ಅಂತ ಹೇಳೋದು ಇಲ್ಲ. ಆಮೇಲೆ ಅವರು ನೋಡಿದಂಥ ಹಸ್ತಪ್ರತಿಗಳು ಸಾಗರ ಮತ್ತು ಲಿಂಗನಮಕ್ಕಿ ಪ್ರದೇಶದ ಎಷ್ಟೋ ಮನೆಗಳೇ ನಾಶ ಆಗಿವೆ, ಹಸ್ತಪ್ರತಿಗಳು ನಾಶ ಆಗಿ ಹೋಗಿರ್ಬೋದು, ಗೊತ್ತಿಲ್ಲ. ಅದು ಟಿ.ಕೆ. ಶೋಭಟ್ ಇಲ್ಲ, ಕಾರಂತರು ಯಾವುದನ್ನು ಎಡಿಟ್ ಮಾಡಲಿಲ್ಲ. ಅವರು ಯಕ್ಷಗಾನ ಬಯಲಾಟ ಬರೆಯುವ ಸಂದರ್ಭದಲ್ಲಿ ಕೆಲವು ನೋಡಿದ್ದಾರೆ ಅಷ್ಟೇ. ಎನ್.ಕೆ. ಹೆಗಡೆ ಎಂಬವರು ಕರಾವಳಿ ಪ್ರಕಾಶನದವರು, ಟಿ.ಕೆ. ಶಿವಭಟ್ರು, ಕುಕ್ಕಿಲ ಕೃಷ್ಣ ಭಟ್ರು, ಹೊಸತೋಟ ಮಂಜುನಾಥ ಭಾಗವತರು ಮೈಸೂರಿನಲ್ಲಿ ಹೋಗಿ ಅವರು ಆ ಪುಸ್ತಕವನ್ನು ಬರೆದದ್ದು, ಮೈಸೂರು ಯೂನಿವರ್ಸಿಟಿಯ ಸಂಗ್ರಹವನ್ನೆಲ್ಲ ನೋಡಿದ್ದಾರೆ ಅವರು, ರಾಘವ ನಂಬ್ಯಾರ್ ಇತ್ಯಾದಿ. ಮತ್ತು ಸೂಚಿಗಳ ತಯಾರಿ ಅದರ ಮುಂದಿಂದು, ಇದು ಕೂಡ ಯಕ್ಷಗಾನ ಸಂಶೋಧನೆ ಸಂಪಾದನೆಗೆ ಸಂಬಂಧಪಟ್ಟಂತಹ ವಿಷಯ. ಅದರಲ್ಲಿ ಉಮಾಪತಿ ಶಾಸ್ತ್ರಿಗಳ ಹೆಸರನ್ನು ಇವರು ಹೇಳಿದರು. ಉಮಾಪತಿ ಶಾಸ್ತ್ರಿಗಳು ಮತ್ತು ವಿಘ್ನರಾಜ ಆ ದೃಷ್ಟಿಯಿಂದ ಕೆಲಸ ಮಾಡಿದಂಥವರು. ಆಮೇಲೆ ಯಕ್ಷಗಾನ ಗ್ರಂಥಸೂಚಿ ಎಂಬಂಥ ಒಂದು ಕೃತಿಯನ್ನು ನಾನು ಸೂಚಿಯನ್ನು ಸಿದ್ಧಪಡಿಸಿದ್ದೇನೆ. ಅದರಲ್ಲಿ ಪ್ರಕಟಿತ ಅಪ್ರಕಟಿತ ಯಕ್ಷಗಾನ ಪ್ರಸಂಗಗಳಿವೆ, ಪ್ರಾಚೀನ, ನವೀನ, ಕನ್ನಡದ್ದು, ತುಳುವಿಂದು, ಕೊಂಕಣಿ ಭಾಷೆಯದ್ದು, ಹಿಂದಿ ಭಾಷೆಯದ್ದು ಎಲ್ಲ ಪ್ರಸಂಗಗಳು ಅದರಲ್ಲಿವೆ. ಆದರೆ ಅದು ಪರಿಪೂರ್ಣವಾದಂತಹ ಸೂಚಿ ಅಲ್ಲ, ಅದೊಂದು ಬೇರೆ ರೀತಿಯ ಒಂದು ಸೂಚಿ. ಹೀಗೆ ಇನ್ನೂ ಇದರಲ್ಲಿ ಈ ಕ್ಷೇತ್ರದಲ್ಲಿ ಆಗಬೇಕಾದಂತಹ ಕೆಲಸಗಳು ಬಹಳ ಇವೆ. ಹಸ್ತಪ್ರತಿಗಳನ್ನು, ಮೊದಲ ಮುದ್ರಿತ ಪ್ರತಿಗಳನ್ನು ಇರಿಸಿಕೊಂಡು ನಾವು ಸಂಪಾದನೆ ಮಾಡಬೇಕಾಗಿದೆ. ಆಮೇಲೆ ಯಕ್ಷಗಾನದ ಇನ್ನೊಂದು ಯಕ್ಷಗಾನ ಪ್ರಸಂಗ ಮಾತ್ರ ಅಲ್ಲ, ಸಭಾಲಕ್ಷಣ ಎಂಬಂಥ ಇನ್ನೊಂದು ಗ್ರಂಥ ಇದೆ. ಆ ಸಭಾಲಕ್ಷಣದ ಬಗ್ಗೆ ಒಬ್ಬರು ಹಂಪಿ ವಿಶ್ವವಿದ್ಯಾನಿಲಯದಲ್ಲಿ ಅಂತ ಕಾಣ್ತದೆ,
ಸಂಶೋಧನೆಗೆ ನೋಂದಾವಣೆ ಮಾಡಿದ್ದಾರೆ, ಅದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅದಲ್ಲ, ಆ ಸಭಾಲಕ್ಷಣ ಸರಿಯಾದ ರೀತಿಯಲ್ಲಿ ಸಂಪಾದಿತವಾಗಿ ಬರಬೇಕು. ಪಾರ್ಥಿಸುಬ್ಬನ ರಚನೆ ಅದು ಅಂಥೇಳಿ ಅದನ್ನು ಪಾರ್ಥಿಸುಬ್ಬನ ಯಕ್ಷಗಾನಗಳು ಕೃತಿಯಲ್ಲಿ ಸೇರಿಸಿಕೊಂಡು ಕುಕ್ಕಿಲ ಕೃಷ್ಣ ಭಟ್ಟರು ಪ್ರಕಟಿಸಿದ್ದಾರೆ. ಆದರೆ ಅದನ್ನು ಪೂರ್ಣವಾಗಿ ಶುದ್ಧ ಸಂಪಾದಿತ ಕೃತಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇದರಲ್ಲಿರುವಂತಹ ಎಲ್ಲದನ್ನೂ ಮಾಡಿದರೆ ಈ ಪುಸ್ತಕ ಬೃಹತ್ ಗಾತ್ರ ಆಗ್ತದೆ, ಆದ್ದರಿಂದ ನಾನು ಮಾಡಲಿಲ್ಲ ಅಂತ ಅವರು ಎಡೆಯಲ್ಲಿ ಎಷ್ಟೆಷ್ಟೋ ವಿಷಯಗಳನ್ನು ಬಿಟ್ಟಿದ್ದಾರೆ. ಆದ್ದರಿಂದ ಸಭಾಲಕ್ಷಣ ಹಸ್ತಪ್ರತಿಗಳನ್ನು ಮಾತ್ರವೇ ಸಂಗ್ರಹಿಸಿ ಸಂಪಾದನೆ ಮಾಡುವಂಥ ಅಗತ್ಯ ಯಕ್ಷಗಾನದಲ್ಲಿದೆ. ಹೀಗೆ ಈ ಯಕ್ಷಗಾನದಲ್ಲಿ ಸಭಾಲಕ್ಷಣ ಎಂಬಂಥದ್ದು ಯಕ್ಷಗಾನದ ಒಂದು ನಿಯಮಗಳನ್ನು ಸೂಚಿಸುವಂಥ ಗ್ರಂಥ ಅಂತ ಹೇಳ್ತಾರೆ. ಆದರೆ ಅದು ಅಂಥ ನಿಯಮಗಳನ್ನೆಲ್ಲ ಸೂಚಿಸುವಂಥದ್ದಲ್ಲ. ಅದು ಏನೇ ಇರಲಿ, ಅದು ಅವಶ್ಯ ಇದೆ. ಆದ್ದರಿಂದ ಗ್ರಂಥ ಸಂಪಾದನೆಯ ಕ್ಷೇತ್ರದಲ್ಲಿ, ಹಸ್ತಪ್ರತಿಶಾಸ್ತ್ರದ ಕ್ಷೇತ್ರದಲ್ಲಿ, ಈ ಯಕ್ಷಗಾನ ಸಂಬಂಧಿಯಾದಂಥ ಪ್ರದೇಶದಲ್ಲಿ ತುಂಬ ಕೆಲಸ ಮಾಡುವುದಕ್ಕೆ ಅವಕಾಶಗಳಿವೆ. ಇನ್ನೂ ಸಂಶೋಧಕರನ್ನು ಆ ಕ್ಷೇತ್ರ ಕಾದು ಕುಳಿತಿದೆ ಎಂಬುದಾಗಿ ಹೇಳಿ ಈ ಸಂದರ್ಭದಲ್ಲಿ ಮಾತಾಡುವುದಕ್ಕೆ ಅವಕಾಶವನ್ನು ಕೊಟ್ಟಂಥ ಹಂಪಿ ವಿಶ್ವವಿದ್ಯಾನಿಲಯಕ್ಕೆ, ಈ ಸಂಸ್ಥೆಗೆ ಎಲ್ಲರಿಗೂ ನನ್ನ ಕೃತಜ್ಞತೆಯನ್ನು ಸಮರ್ಪಿಸಿ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ನಮಸ್ಕಾರ. ತಮ್ಮ ವಿಚಾರಧಾರೆಗೆ ಧನ್ಯವಾದಗಳು ಸರ್.